ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಇನ್ಸ್ಪೈರ್ ನವೋದಯ ಅಕಾಡೆಮಿ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾವು ಕಳೆದ ವರ್ಷದ ನವೋದಯ ಕ್ವಶನ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಉಳಿದ 3 ಭಾಗಗಳನ್ನು ನಾವು ಇವತ್ತು ಹೇಗೆ ಸಾಲ್ವ್ ಮಾಡೋದು ಅಂತಂದೇಳಿ ನಾವು ಇವತ್ತು ತಿಳ್ಕೊಳ್ಳೋಣ. ಹಾಗಾದರೆ ಮೊದಲನೇದಾಗಿ ಭಾಗ 7, ಭಾಗ 9, ಭಾಗ 10 ನಾವು ಇವತ್ತು ನೋಡ್ತಾ ಇದ್ದೀವಿ. ಭಾಗ 7ರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಮಿರರ್ ಇಮೇಜಸನ್ನು ಕೊಟ್ಟಿರ್ತಾರೆ. ಮಿರರ್ ಇಮೇಜಸ್ ಅಂದರೆ ಏನು ನಿಮಗೆ ಗೊತ್ತಿರುತ್ತೆ. ನಾವು ಯಾವುದೇ ಒಂದು ಆಬ್ಜೆಕ್ಟ್ ಮುಂದೆ ನಾವು ಒಂದು ಮಿರರ್ನ ಇಡಿದ್ರೆ ಅದು ನಮಗೆ ಯಾವ ರೀತಿ ಕಾಣುತ್ತೆ? ರೈಟ್ ಲೆಫ್ಟ್ ಆಗಿ ಕಾಣಿಸುತ್ತೆ, ಲೆಫ್ಟು ರೈಟ್ ಆಗಿ ಕಾಣಿಸುತ್ತೆ. ಅದೇ ಥರ ನಮಗೆ ಅವರಿಲ್ಲಿ ಒಂದು ಆಕೃತಿನ ಕೊಟ್ಟಿರ್ತಾರೆ. ಆ ಆಕೃತಿಗೆ ಮುಂದೆ ಅವ್ರು ಏನು ಮಾಡಿರ್ತಾರೆ, ಎಕ್ಸ್ ಮತ್ತು ವೈ ಅಂತಕ್ಕಂಥ ಒಂದು ಕನ್ನಡಿನ ಹಿಡಿದಿರ್ತಾರೆ. ಆ ಕನ್ನಡಿನ ಹಿಡಿದಾಗ ಇಲ್ಲಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಏನಿದೆ, ಯಾವ ಥರ ABCDಯಲ್ಲಿ ಯಾವುದರಲ್ಲಿ ಆ ಆಬ್ಜೆಕ್ಟ್ ಯಾವ ಥರ ಕಾಣಿಸುತ್ತೆ ಅಂತ ಏನು ಮಾಡಬೇಕು, ನಾವು ಅದನ್ನು ಕಂಡುಹಿಡಿಬೇಕು. ಹಾಗಾದರೆ ಅವ್ರಿಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ನೋಡಿ ಸೂಚನೆಯನ್ನು. ದೇರ್ ಆರ್ ಕ್ವಶನ್ಸ್ ಆರ್ ಗಿವನ್ ಇನ್ ಲೆಫ್ಟ್ ಸೈಡ್ ಆ್ಯಂಡ್ ಎಕ್ಸ್ ವೈ ಅನ್ನೋ ಮಿರರ್ನ ನಮಗೆ ಏನು ಮಾಡಿರ್ತಾರೆ ಅವರಿಲ್ಲಿ ಹಿಡಿದಿರ್ತಾರೆ. ಕಾಣಿಸ್ತಿದೆಯಾ? ಎಕ್ಸ್ ಮತ್ತು ವೈ ಅನ್ನೋದೇನಿಲ್ಲಿ ಮಿರರ್ ಆಗಿರುತ್ತೆ. ಆ ಮಿರರಲ್ಲಿ ನಾವು ಒಂದು ಆಬ್ಜೆಕ್ಟ್ನ ನೋಡಿದಾಗ ಮಿರರಲ್ಲಿ ನಮಗೆ ಯಾವ ಥರ ಆಬ್ಜೆಕ್ಟ್ ಕಾಣುತ್ತೆ ಅಂತಂದೇಳಿ ಏನು ABCDಯಲ್ಲಿ ಯಾವುದರಲ್ಲಿ ನಮ್ಮದು ಆ ಆಬ್ಜೆಕ್ಟ್ ಆಗಿರುತ್ತೆ ಅಂತ ಹೇಳಿ ಏನು ಮಾಡಬೇಕು, ಅದನ್ನ ಮಾರ್ಕ್ ಮಾಡಬೇಕು OMR ಶೀಟಲ್ಲಿ. ಅದು ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಏನು ಒಂದು ಸೂಚನೆ ಆಗಿರುತ್ತೆ. ಮೊದಲನೇದಾಗಿ 2021ನೇ ಕ್ವಶನ್ ಪೇಪರಲ್ಲಿ ಯಾವ ಥರ ಕೇಳಿದ್ದಾರೆ ನೋಡಿ. ಇಲ್ಲಿ ನೋಡಿ, ಬೆಂಡ್ ಅಂತ ಒಂದು ಪದನ ಅವರು ಕೊಟ್ಟಿದ್ದಾರೆ, ಹೌದಾ? ಹಾಗಾದರೆ ಇದ್ರ ಮುಂದೆ ನಮಗೆ ಮಿರರ್ನ ಹಿಡಿದಾಗ ನಮಗೆ ಇದು ಯಾವ ಥರ ಕಾಣಿಸುತ್ತೆ? ನಿಮಗೆ ಗೊತ್ತಿರೋ ಹಾಗೆ ಮಿರರ್ ಮುಂದ್ಗಡೆ ಅಕ್ಷರಗಳನ್ನು ನಾವು ಹಿಡಿದಾಗ ಯಾವತ್ತೂ ಕೂಡ ಈ ಮಿರರಿಗೆ ಸಮೀಪ ಇರ್ತಕ್ಕಂಥ ಅಕ್ಷರ ಯಾವಾಗಲೂ ಮೊದಲು ಕಾಣಿಸುತ್ತೆ. ಸೊ D ಕಾಣುತ್ತೆ. ಆಮೇಲೆ ಏನಾಗುತ್ತೆ, N ಕಾಣುತ್ತೆ ನೋಡಿ. D ಮೊದಲು ಕಾಣುತ್ತೆ, N ಈ ಥರ ಉಲ್ಟಾ ಕಾಣಿಸುತ್ತೆ, ಆಮೇಲೆ E ಕಾಣಿಸುತ್ತೆ, ಆಮೇಲೆ B ಕಾಣುತ್ತೆ. ಈ ಥರ ಕಾಣುತ್ತೆ. ಮಿರರ್ ಮುಂದೆ ನೀವು ಈ ಜಾಗದಲ್ಲಿ ಮಿರರ್ ಇಟ್ಟು ಈ ಕಡೆನ ನೋಡಿದ್ರೆ ಈ ಅಕ್ಷರಗಳು ಕಾಣಿಸ್ತವೆ. ಹಾಗಾದರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ABCDಯಲ್ಲಿ ಈ ಥರ ಕಾಣಿಸ್ತಿರೋ ಅಕ್ಷರಗಳು ಎಲ್ಲಿದ್ದಾವೆ ನೋಡಿ. ನಿಮಗೆ ಕಾಣಿಸ್ತಿದೆಯಾ ಇಲ್ಲಿ ಎಲ್ಲಿ D N B ಅಂತ ಇದೆ ಅಂತ ನೋಡಿ. ಹಾಗಾದರೆ ಇಲ್ಲೇನಾಗಿದೆ, D ಇದೆ, ಹಾಂ ಇದೆ, N ಇದೆ. N ಕೂಡ ಈ ಥರ N ಇದ್ದಿದ್ದು ಮಿರರಲ್ಲಿ ಹಿಡಿದಾಗ ಈ ಥರ N ಕಾಣಿಸುತ್ತೆ, ಹೌದಾ? ಹಾಗಾಗಿ N ಕೂಡ ಕರೆಕ್ಟ್ ಇದೆ, E ಕೂಡ ಮಿರರ್ ಇಮೇಜ್ ಇದೆ, B ಕೂಡ ಮಿರರ್ ಇಮೇಜ್ ಇದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಗುತ್ತೆ, A ಆಗುತ್ತೆ. ಮಿರರಲ್ಲಿ ನಾವು ಈ ಒಂದು ಬೆಂಡ್ ಅನ್ನೋ ಪದನ ಹಿಡಿದಾಗ ನಮಗೆ ಈ ಥರ ಆಕೃತಿ ಏನಾಗುತ್ತೆ, ಈ ಥರ ಅಕ್ಷರಗಳು ಕಾಣಿಸುತ್ತೆ. ಇಲ್ಲಿ ನೋಡಿ, E ಏನಾಗಿದೆ, ಸೀದಾ ಇದೆ, N ಸೀದಾ ಇದೆ. ಸೊ B ಇಲ್ಲಿ ನಮ್ಮ ಉತ್ತರ ಆಗಲ್ಲ, ಆಯಿತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಏನಾಗಿದೆ, E ಮತ್ತು B ಎರಡು ಕೂಡ ಸೀದಾ ಇದೆ. N ಮತ್ತು Dನೂ ಇಲ್ಲಿ ಸೀದಾ ಇದೆ. N ಮಾತ್ರ ಒಂದು ಮಿರರ್ ಇಮೇಜ್ ಬಂದಿದೆ. ಹಾಗಾಗಿ ನಮಗಿಲ್ಲಿ C ಕೂಡ ನಮ್ಮ ಉತ್ತರ ಆಗೋದಿಲ್ಲ. ಹಾಗಾದರೆ ಇಲ್ಲಿ ನೋಡಿ, ಬೆಂಡ್ ಅನ್ನೋದನ್ನು ಹಾಗೆ ಬಂದಿದೆ, ಇಲ್ಲಿ ನಮ್ಮ ಉತ್ತರ ಬರೋದಿಲ್ಲ. ಯಾಕಂದರೆ B ಮೊದಲನೇದಾಗಿ ಇಲ್ಲಿ ಬರೋದಿಲ್ಲ. ಯಾವತ್ತೂ ಕೂಡ ಮಿರರಿಗೆ ಯಾವ ಒಂದು ಆಬ್ಜೆಕ್ಟ್ ಹತ್ತಿರ ಇರುತ್ತೆ ಆ ಒಂದು ಆಬ್ಜೆಕ್ಟ್ ಏನಾಗುತ್ತೆ, ಮೊದಲು ಕಾಣಿಸುತ್ತೆ ಮಿರರಲ್ಲಿ. ಹಾಗಾಗಿ ನಮಗಿಲ್ಲಿ B ಮಿರರಿಂದ ದೂರ ಇರೋದ್ರ ಕಾರಣ ಅದು ಲಾಸ್ಟಿಗೆ ಬರುತ್ತೆ, ಆಯಿತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಸರ್ಕಲ್ ಒಳಗಡೆ ಟ್ರಯಾಂಗಲ್ ಪ್ಲಸ್ ಮಾರ್ಕ್ ಮತ್ತು ಈ ಥರ ಒಂದು ಮಾರ್ಕ್ ಇದೆ. ಹಾಗಾದರೆ ನಮಗಿಲ್ಲಿ ಏನಾಗುತ್ತೆ, ಈ ಮಿರರಿಗೆ ಯಾವುದು ಆಬ್ಜೆಕ್ಟ್ ಸಮೀಪ ಇದೆ, ಮೊದಲು ಸರ್ಕಲ್ ಸಮೀಪ ಇದೆ, ಆಮೇಲೆ ಏನಾಗಿರುತ್ತೆ, ಇದೊಂದು ಮಾರ್ಕು ಮತ್ತು ಇಲ್ಲೊಂದು ಟ್ರಯಾಂಗಲ್ ಬರುತ್ತೆ. ಈ ಒಂದು ಆಬ್ಜೆಕ್ಟ್ ನಮಗೆ ಮಿರರಲ್ಲಿ ಕಾಣಿಸುತ್ತೆ, ಆಯಿತಾ? ನೋಡಿ, ಏನಾಗಲ್ಲ, ಈ ಸರ್ಕಲ್ ಮತ್ತು ಟ್ರಯಾಂಗಲ್ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಯಾಕಂದರೆ ಮಿರರಿಗೆ ಹತ್ತಿರ ಆಗಿರ್ತಕ್ಕಂಥ ಆಬ್ಜೆಕ್ಟ್ ಯಾವುದು, ಸರ್ಕಲ್ ಇಲ್ಲಿ ಏನಾಗುತ್ತೆ, ಮೊದಲು ಬರುತ್ತೆ. ಹಾಗಾದರೆ ಇಲ್ಲಿ ನೋಡಿ, ನಮಗೆ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ A ಅನ್ನೋದು ನಮಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಏನಾಗುತ್ತೆ, ತಪ್ಪಾಗುತ್ತೆ. ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಮೊದಲು ಟ್ರಯಾಂಗಲ್ ಬಂದಿದೆ, ಸೇಮ್ ಹೆಂಗಿದೆಯೋ ಅದೇ ಆಬ್ಜೆಕ್ಟ್ ಇಲ್ಲಿ ಈ ಆಬ್ಜೆಕ್ಟ್ ಏನಿದೆ ಅದೇ ಥರ ಆಬ್ಜೆಕ್ಟ್ನ B ಅಲ್ಲಿ ಕೊಟ್ಟಿದ್ದಾರೆ. ಸೊ B ನಮ್ಮ ಉತ್ತರ ಆಗಲ್ಲ. C ಅಲ್ಲಿ ಏನು ಮಾಡಿದ್ದಾರೆ ನೋಡಿ. ಓಕೆ, Cಗೂ ನಾವು ಬರೆದಿರ್ತಕ್ಕಂಥ ಚಿತ್ರಕ್ಕೂ ಸರಿಯಾಗಿ ಹೊಂದಾಣಿಕೆ ಆಗ್ತಾಯಿದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, C ಆಗುತ್ತೆ. ಆದರೆ D ಏನಾಗಿದೆ ನೋಡಿ, ಈ ಒಂದು ಲೈನ್ ಎಕ್ಸ್ಟ್ರಾ ಬಂದಿದೆ D ಅಲ್ಲಿ. ಈ ಲೈನ್ ಇಲ್ಲಿ ನಮ್ಮ ಕೊಟ್ಟಿರ್ತಕ್ಕಂಥ ಆಬ್ಜೆಕ್ಟಲ್ಲಿ ಇಲ್ಲ. ಹಾಗಾಗಿ ನಮಗಿಲ್ಲಿ D ಏನಾಗುತ್ತೆ, ಆನ್ಸರು ತಪ್ಪಾಗುತ್ತೆ. ಮುಂದಿನ ಕ್ವಶನಲ್ಲಿ ನೋಡಿ,
ಸ್ಕ್ವೇರ್ ಕೊಟ್ಟಿದ್ದಾರೆ, ಸ್ಕ್ವೇರ್ಗೆ 4 ಭಾಗ ಮಾಡಿದ್ದಾರೆ, ಒಂದು ಕಡೆ ಸರ್ಕಲ್, ಒಂದು ಕಡೆ ಇಂಟು ಮಾರ್ಕ್, ಒಂದು ಕಡೆ ಈ ಥರ ಲೈನ್ಸ್ ಎಳೆದಿದ್ದಾರೆ. ಇದರ ಮುಂದ್ಗಡೆ ಮಿರರ್ನ ಹಿಡ್ದಿದ್ದಾರೆ. ಮಿರರ್ ಹಿಡ್ದಾಗ ಏನಾಗುತ್ತೆ, ನಾನು ನಿಮಗೆ ಹೇಳಿದಾಗೆ ಏನಂದರೆ ಈ ಸಮೀಪ ಇರ್ತಕ್ಕಂಥ ಈ ಮತ್ತು ಸರ್ಕಲ್ಲು ಇಂಟು ಮಾರ್ಕ್ ಏನಿರುತ್ತೆ ಇದೆರಡು ಬರುತ್ತೆ ಮೊದಲು. ಆಮೇಲೆ ಏನಾಗುತ್ತೆ, ಈ ಭಾಗದಲ್ಲಿರ್ತಕ್ಕಂಥ ಈ ಗೆರೆ ಎಳೆದಿರೋ ಮಾರ್ಕ್ ಏನಾಗುತ್ತೆ ಈ ಕಡೆ ಭಾಗಕ್ಕೆ ಬರುತ್ತೆ. ಇದು ನಮಗೆ ಮಿರರ್ ಇಮೇಜ್ ಆಗುತ್ತೆ. ಈ ಒಂದು ಚಿತ್ರದ ಮಿರರ್ ಇಮೇಜ್ ಏನಾಗುತ್ತೆ ಇದಾಗುತ್ತೆ. ಹಾಗಾದರೆ ಇಲ್ಲಿ ಬರೆದಿರ್ತಕ್ಕಂಥ ಚಿತ್ರ ಇದಿಷ್ಟರಲ್ಲಿ ಯಾವುದ್ರಲ್ಲಿದೆ ಕಾಣಿಸ್ತಾ ಇದೆಯಾ? ಹೌದು, ಇಲ್ಲಿರ್ತಕ್ಕಂಥ ಒಂದು ಆಬ್ಜೆಕ್ಟಿಗೆ ಇದು ಒಂದು ನಮ್ಮ ಮಿರರ್ ಇಮೇಜ್ ಆಗಿರುತ್ತೆ. ಹೌದಲ್ವಾ? ನೋಡಿ, ಸಮೀಪ ಇರ್ತಕ್ಕಂಥ ಸರ್ಕಲ್ ಮತ್ತು ಇಂಟು ಮಾರ್ಕ್ ಏನಾಗಿದೆ ಮೊದಲು ಬಂದಿದೆ, ಆಮೇಲೆ ಗೆರೆಗಳು ಎಳೆದಿರ್ತಕ್ಕಂಥ ಬಾಕ್ಸ್ ಏನಾಗಿದೆ ಆಮೇಲೆ ನಂತರ ಬಂದಿದೆ. ಹಾಗಾಗಿ ನಮ್ಮ ಆನ್ಸರ್ ಇಲ್ಲಿ ಏನಾಯಿತು ಎ ಆಗುತ್ತೆ. ಬಿ ಅಲ್ಲಿ ನೋಡಿ, ಈ ಥರ ನಮಗೆ ಈ ಥರ ಲೈನ್ ಎಳೆದಿಲ್ಲ, ಇಲ್ಲಾದರೆ ಆ ಥರ ಲೈನ್ ಬಂದಿದೆ, ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಬಿ ಆಗಲ್ಲ. ಸಿ ಏನಾಗಿದೆ, ನಮಗೆ ಈ ಭಾಗ ಶೇಡ್ ಆಗಬೇಕಾಗಿತ್ತು, ಮೇಲ್ಗಡೆ ಭಾಗ ಶೇಡ್ ಆಗಿದೆ, ಹಾಗಾಗಿ ಸಿ ಕೂಡ ಆಗಲ್ಲ. ಇಲ್ಲಿ ಪೂರ್ತಿ ಆಬ್ಜೆಕ್ಟೇ ಉಲ್ಟಾ ಆಗಿದೆ, ಸೊ ಡಿ ಕೂಡ ಆಗಲ್ಲ. ಹಾಗಾದರೆ ಮುಂದಿನ ಕ್ವಶನಲ್ಲಿ ನೋಡಿ, 2 ಇಂಟು ಮಾರ್ಕ್ ಕೊಟ್ಟಿದ್ದಾರೆ, 2 ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ, 2 ಟ್ರಯಾಂಗಲ್ಸ್ನ ಕೊಟ್ಟಿದ್ದಾರೆ. ಹೌದಾ? ಮುಂದ್ಗಡೆ ಮಿರರ್ ಹಿಡಿದಾಗ ಯಾವ ಥರ ಕಾಣಿಸುತ್ತೆ ಅಂತ ನಾನು ಇಲ್ಲಿ ಬರೀಲ್ಲ. ಹಾಗಾದರೆ ನಾ ಮುಂಚೆನೇ ಹೇಳಿದಾಗ ಏನಾಗುತ್ತೆ, ಈ ಟ್ರಯಾಂಗಲ್ ಏನಿದೆ ಟ್ರಯಾಂಗಲ್ ಮೊದಲು ಬರುತ್ತೆ, ನಂತರ ಇದು ಬರುತ್ತೆ, ನಂತರ ಇದು ಬರುತ್ತೆ. ಯಾವತ್ತು ಅಪ್ ಡೌನು ಯಾವತ್ತೂ ಚೇಂಜ್ ಆಗಲ್ಲ. ಮಿರರ್ ಹಿಡಿದಾಗ ಲೆಫ್ಟ್ ಟು ರೈಟ್ ಮಾತ್ರ ಚೇಂಜ್ ಆಗುತ್ತೆ. ಇದಕ್ಕೊಂದಕ್ಕೆ ಇದು ನಮ್ಮ ಮಿರರ್ ಇಮೇಜ್ ಆಗಿರುತ್ತೆ. ಹಾಗಾದರೆ ಈ ಥರ ಆಬ್ಜೆಕ್ಟು ಇಲ್ಲಿ ಎಲ್ಲಿದೆ? ಮೊದಲನೇದಾಗಿ ಇಲ್ಲಿ ಆ್ಯರೋ ಮಾರ್ಕೆ ಬಂದಿದೆ, ಸೊ ಆ್ಯರೋ ಮಾರ್ಕೆ ಬರೋ ಹಾಗಿಲ್ಲ. ನಮಗೆ ಮಿರರಿಗೆ ಹತ್ತಿರ ಇರ್ತಕ್ಕಂಥದ್ದು ಅದು ಟ್ರಯಾಂಗಲ್ ಮಾತ್ರ ನಮಗಿಲ್ಲಿ ಮೊದಲು ಬರಬೇಕು. ಹಾಗಾದರೆ ಟ್ರಯಾಂಗಲ್ಲು 3 3 ಟ್ರಯಾಂಗಲ್ ಇದೆ ಅಂದಾಗ ಈ ಟ್ರಯಾಂಗಲ್ ಏನಾಗಿದೆ ಉಲ್ಟಾ ಇದೆ. ಹೌದಾ? ಈ ಟ್ರಯಾಂಗಲ್ ಏನಾಗಿದೆ ಸೀದಾ ಇದೆ. ಸೀದಾ ಇರೋ ಟ್ರಯಾಂಗಲ್ ನಮಗೆ ಮೊದಲು ಬರಲ್ಲ, ಯಾಕಂದರೆ ಉಲ್ಟಾ ಇರೋ ಟ್ರಯಾಂಗಲ್ ಇಲ್ಲಿ ಮಿರರ್ಗೆ ಹತ್ತಿರ ಇರೋದು. ಈ ಇಮೇಜಲ್ಲೂ ಕೂಡ ನೋಡಿ ಸೀದಾ ಇರೋ ಟ್ರಯಾಂಗಲ್ಲೇ ಹತ್ತಿರ ಇದೆ. ಆದರೆ ಇಲ್ಲಿ ನೋಡಿ, ಡಿಗೂ ಮತ್ತು ಒಂದು ಉಲ್ಟಾ ಟ್ರಯಾಂಗಲ್, ಒಂದು ಸೀದಾ ಟ್ರಯಾಂಗಲ್, ಒಂದು ಕೆಳಗಡೆ ಮಾರ್ಕ್, ಒಂದು ಮೇಲ್ಗಡೆ ಮಾರ್ಕ್. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಏನಾಯಿತು ಡಿ ಆಯಿತು. ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಇಮೇಜಿಗೆ ಏನಿದೆ ಒಂದು ಮಿರರ್ ಇಮೇಜ್ ಯಾವುದಾಗಿರುತ್ತೆ ಅಂದರೆ ಡಿ ಆಗಿರುತ್ತೆ. ಇದು ನಮಗೆ ಭಾಗ 7ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಆಗಿರುತ್ತೆ. ಭಾಗ 9ರಲ್ಲಿ ನೋಡಿ ಏನು ಮಾಡಿರ್ತಾರೆ ಅಂದರೆ ಅವರು ಒಂದು ಸೂಚನೆ ಕೊಟ್ಟಿರ್ತಾರೆ. ಏನು ಅಂತಂದರೆ ಅವರು ಒಂದಿಷ್ಟು ಕಟ್ ಪೀಸ್ಗಳನ್ನ ಕೊಟ್ಟಿರ್ತಾರೆ. ಒಂದು ಈ ಥರ ಕಟ್ ಪೀಸಸ್ ಕಾಣಿಸ್ತಿದೆಯಾ, ಈ ಥರ ಕಟ್ ಪೀಸಸ್ಗಳನ್ನ ಕೊಟ್ಟಿರ್ತಾರೆ. ಅದರಿಂದ ನಾವು ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ಒಂದು ಆಕೃತಿ, ಯಾವ ಒಂದು ಆಕೃತಿ ಅದು ಆಗುತ್ತೆ ಅಂತಂದೇಳಿ ಏನು ಮಾಡಬೇಕು ನಾವು ಕಂಡುಹಿಡಿಬೇಕು. ಈಗ ಎಕ್ಸಾಂಪಲ್ ನೋಡಿ, ಮೊದಲನೇ ಕ್ವಶನಲ್ಲಿ ನೋಡೋಣ. ಹಂಗಾದರೆ ಇಲ್ಲಿ ನೋಡಿ, ಅವ್ರೇನು ಮಾಡಿದ್ದಾರೆ, ಒಂದು ಸರ್ಕಲಿಂದ 4 ಭಾಗ ಕಟ್ ಮಾಡಿದ್ರೆ ಯಾವ ಥರ ಪೀಸಸ್ ಬರುತ್ತೆ ಆ ಥರ ಪೀಸಸ್ಗಳನ್ನ ಕೊಟ್ಟಿದ್ದಾರೆ. ನೋಡಿ, ಈ ಥರ ಒಂದು 4 ಪೀಸಸ್ಗಳನ್ನ ಕೊಟ್ಟಿದ್ದಾರೆ. ಹೌದಾ? ಸರ್ಕಲ್ನ ಕಟ್ ಮಾಡಿದಾಗ ಯಾವ ರೀತಿ ಪೀಸ್ಗಳು ಬರ್ತವೆ, ಈ ಥರ ಪೀಸ್ ಸಿಗ್ತಾವಲ್ವ ನಮಗೆ. ಈ ಥರ ಪೀಸಸ್ಗಳೇನು ಸಿಗ್ತವೆ ಅದನ್ನು ಅವ್ರು ನಮಗಿಲ್ಲಿ ಕೊಟ್ಟಿದ್ದಾರೆ. ಅದರ ನಡುವೆ ಏನು ಮಾಡಿದ್ದಾರೆ, ಒಂದು ರೆಕ್ಟ್ಯಾಂಗಲ್ ಇಟ್ಟಿದ್ದಾರೆ. ಈ ಇಷ್ಟು ಪೀಸ್ಗಳನ್ನ ಯೂಸ್ ಮಾಡಿಕೊಂಡು ABCD ಅನ್ನೋದರಲ್ಲಿ ಯಾವ ಒಂದು ಪೀಸ್ ನಮಗಿಲ್ಲಿ, ಯಾವ ಒಂದು ಆಬ್ಜೆಕ್ಟ್ ನಮಗಿಲ್ಲಿ ರೆಡಿ ಆಗುತ್ತೆ, ಆಕೃತಿ ರೆಡಿ ಆಗುತ್ತೆ ಅಂತೇಳಿ ನಾವೇನು ಮಾಡಬೇಕು, ಮಾರ್ಕ್ ಮಾಡಬೇಕು. ಹಾಗಾದರೆ ಮೊದಲನೇ ಕ್ವಶನ್ ನೋಡೋದಾದರೆ 4 ಸರ್ಕಲ್ನ ತುಂಡುಗಳನ್ನು ಕೊಟ್ಟಿದ್ದಾರೆ. ಹೌದಾ? ಕಾಣಿಸ್ತಿದೆಯಾ ಕಟ್ಔಟ್ ಪೀಸ್ಗಳು? 4 ಸರ್ಕಲ್ನ ಪೀಸ್ಗಳು ಕಾಣಿಸ್ತಾ ಇದೆ. ಹೌದಾ? ಒಂದು ರೆಕ್ಟ್ಯಾಂಗಲ್ ಪೀಸ್ ಇದೆ. ಟೋಟಲ್ 5 ಪೀಸ್ ಇದಾವೆ. ಹಾಗಾದರೆ 5 ಪೀಸ್ಗಳನ್ನ ಯೂಸ್ ಮಾಡಿಕೊಂಡು ABCDಯಲ್ಲಿ ಯಾವ ಒಂದು ಆಕೃತಿನ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣವಾ? ನೋಡಿ, ಮೊದಲನೇದಾಗಿ ಏನು ನೋಡೋಣ. 1ನೇ ಆಕೃತಿ ಇದೆ, 2ನೇದಿದೆ, 3ನೇ ಪೀಸ್ ಇದೆ, 4ನೇ ಪೀಸ್ ಇದೆ, 5ನೇ ಪೀಸ್ ಕೂಡ ಇದೆ. ಹಾಗಾದರೆ ಈ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಎ ಅನ್ನೋ ಆಕೃತಿನ ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಎ ಆಗುತ್ತೆ. ಬಿ ಅಲ್ಲಿ ಏನಾಗುತ್ತೆ ನೋಡೋಣ. ಬಿ ಅಲ್ಲಿ ಏನಾಗಿದೆ, ಈ 4 ಆಕೃತಿ ಇದ್ದಾವೆ, ಆದ್ರೇನು ನಮಗಿಲ್ಲಿ ರೆಕ್ಟ್ಯಾಂಗಲ್ ಪೀಸ್ ಏನಾಗಿದೆ ಮಿಸ್ ಆಗಿದೆ. ಸೊ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಆಕೃತಿಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವಿಲ್ಲೇನು ಹೊಸ ಆಕೃತಿನ ಕ್ರಿಯೇಟ್ ಮಾಡಬೇಕು. ಹಾಗಾದರೆ ಬಿ ಅಲ್ಲಿ ರೆಕ್ಟ್ಯಾಂಗಲ್ ಮಿಸ್ ಆಗಿರೋದ್ರಿಂದ ನಮಗೇನಾಗುತ್ತೆ, ಬಿ ಆನ್ಸರ್ ಆಗಲ್ಲ. ಇಲ್ಲಿ ನೋಡಿ, 1, 2 ಪೀಸ್ ಮಾತ್ರ ಇದ್ದಾವೆ. ಈ ಅರ್ಧ ಸರ್ಕಲ್ ಆಕೃತಿ ನಮಗೆ ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಇಲ್ಲೇನಾಯಿತು, ಸಿ ಕೂಡ ಆಗಲ್ಲ. ಡಿ ಯಾಕಾಗಲ್ಲ ಅಂದರೆ, ಡಿ ಅಲ್ಲಿ ನೋಡಿ ಅವ್ರು ಕೊಟ್ಟಿರ್ತಕ್ಕಂಥ ಯಾವ ಒಂದು ಆಕೃತಿನೂ ನಮಗಿಲ್ಲಿ ಕೊಟ್ಟಿಲ್ಲ. ಅಲ್ಲಿ ಆಗಿರ್ತಕ್ಕಂಥ ಒಂದು ಡಯಾಗ್ರಾಮಲ್ಲಿ ಇರ್ತಕ್ಕಂಥ ಏನು ಈ ಚಿತ್ರಗಳಿದ್ದಾವೆ ಇವು ಯಾವು ನಮಗಿಲ್ಲಿ ಇಲ್ಲ. ಹಾಗಾಗಿ ಡಿ ಕೂಡ ನಮ್ಮ ಉತ್ತರ ಆಗೋದಿಲ್ಲ.
ಮುಂದಿನ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಏನು ಮಾಡಿದ್ದಾರೆ, ಒಂದು ದೊಡ್ಡ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕಟ್ ಮಾಡಿದ್ರೆ ನಮಗೆ ಈ ಒಂದು ಭಾಗ ಮತ್ತು ಈ ಒಂದು ಭಾಗ ಸಿಗುತ್ತೆ. ಕಾಣಿಸ್ತಿದೆ ಅಲ್ವಾ, ಇದು ಮೇಲ್ಗಡೆ ಭಾಗ, ಇದು ಕೆಳಗಡೆ ಭಾಗ. ಮತ್ತೇನು ಮಾಡಿದ್ದಾರೆ, ಇನ್ನೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಈ ಎರಡನ್ನೂ ಯೂಸ್ ಮಾಡ್ಕೊಂಬಿಟ್ಟು ಈ ಮೂರು ಭಾಗಗಳನ್ನು ಯೂಸ್ ಮಾಡ್ಕೋಬೇಕು. ಹಿಂಗೆ ಕಾಣಿಸ್ತಿದೆಯಾ, ಇದು ಒಂದು ಭಾಗ, ಇದು ಒಂದು ಭಾಗ, ಇದು ಒಂದು ಕಟ್ಔಟ್ ಪೀಸ್. ಈ ಮೂರು ಪೀಸ್ಗಳನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವಿಲ್ಲೇನು ಮಾಡಬೇಕು, ಎ ಬಿ ಸಿ ಡಿಲಿ ಯಾವ ಒಂದು ಆಕೃತಿನ ನಾವು ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ಏನು ಮಾಡಬೇಕು, ನಾವಿಲ್ಲಿ ಗುರ್ತು ಮಾಡಬೇಕಾಗಿದೆ. ಹಾಗಾದರೆ ಎ ಅಲ್ಲಿ ನೋಡೋಣ. ಎ ಅಲ್ಲಿ ಏನಾಗಿರುತ್ತೆ, ಒಂದು ಆಕೃತಿ ಇದೆ, ಒಂದಿದೆ, ಎರಡಿದೆ, ಮೂರಿದೆ, ಎಕ್ಸ್ಟ್ರಾ ಇನ್ನೊಂದು ಬಂದಿದೆ. ಹಾಗಾಗಿ ಇಲ್ಲೇನು ಎ ನಮಗೆ ಆನ್ಸರ್ ಆಗಲ್ಲ. ಬಿ ಅಲ್ಲಿ ನೋಡೋಣವಾ, ಒಂದನೇ ಆಕೃತಿ ಇದೆ, ಸೊ ಎರಡನೇ ಆಕೃತಿನೂ ಇದೆ, ಮೂರನೇ ಆಕೃತಿನೂ ಇದೆ. ಹೌದು, ಕಾಣಿಸ್ತಿದೆ ಅಲ್ವಾ, ನಾನು ಇಲ್ಲಿ 1 2 3 ಅಂತ ಬರೆದಿದ್ದೀನಿ. ಒಂದನೇದು ಅಂದರೆ ಒಂದನೇದಿದೆ, ಎರಡನೇದಿದೆ, ಮೂರನೇದು ಕೂಡ ಇದೆ. ಹಾಗಾಗಿ ನಮಗೆ ಉತ್ತರ ಏನಾಗುತ್ತೆ, ಬಿ ಆಗುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಚಿತ್ರನ ನಾವು ಯೂಸ್ ಮಾಡಿಬಿಟ್ಟು ಬಿ ಅನ್ನೋ ಆಕೃತಿನ ನಾವಿಲ್ಲಿ ಏನು ಮಾಡ್ತಿದ್ದೀವಿ, ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸಿ ಅಲ್ಲಿ ನೋಡೋಣ. ಸಿ ಅಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ಬೇರೆ ಡಯಾಗ್ರಾಮ್ ಇದೆ, ಹೌದಲ್ವಾ. ಡಿ ಅಲ್ಲಿ ಏನಾಗುತ್ತೆ, ಒಂದು ರೆಕ್ಟ್ಯಾಂಗಲ್ ಎಕ್ಸ್ಟ್ರಾ ಆಗಿದೆ, ಸೊ ಡಿ ಕೂಡ ಆಗಲ್ಲ. ಹೀಗೆ ನಮಗೆ ಅವರು ಕೊಟ್ಟಿರ್ತಕ್ಕಂಥ ಅಷ್ಟು ಪೀಸ್ಗಳನ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಹೊಸ ಆಕೃತಿನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲೇನು ಮಾಡಿದ್ದಾರೆ, 2 ಪೆಂಟಾಗಾನಲ್ ಕೊಟ್ಟಿದ್ದಾರೆ, 2 ಟ್ರಯಾಂಗಲ್ ಕೊಟ್ಟಿದ್ದಾರೆ, ಹೌದಲ್ವಾ. ಕಾಣಿಸ್ತಿದೆಯಾ, 1 2 3 4 ಕಾಣಿಸ್ತಿದೆ ಅಲ್ವಾ. ಹಾಂ, ಕಾಣಿಸ್ತಿದೆ. ಇದೇ ಥರ ಏನು ಮಾಡಬೇಕು ನಾವು, ಅವ್ರು ಕೊಟ್ಟಿರ್ತಕ್ಕಂಥ 2 ಪೆಂಟಾಗಾನಲ್ 2 ಟ್ರಯಾಂಗಲ್ಲು ಕರೆಕ್ಟಾಗಿ ಕೂರಬೇಕು. ಮೊದಲನೇದಾಗಿ ನೋಡೋಣ. ಇಲ್ಲೇನಾಗ್ತಿದೆ ನೋಡಿ, 1 ಪೆಂಟಾಗಾನಲ್ ಕೂರ್ತು, 2 ಪೆಂಟಾಗಾನಲ್ ಕೂರ್ತು, 3ನೇ ಟ್ರಯಾಂಗಲ್ ಕೂರ್ತು, 4ನೇ ಟ್ರಯಾಂಗಲ್ ಕೂರ್ತು, ಹೌದಲ್ವಾ. ನೋಡಿ 1 2 3 4, ಇಲ್ಲಿ ನೋಡಿ 1 2 3 4 ಕರೆಕ್ಟಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿನ ಯೂಸ್ ಮಾಡ್ಕೊಂಬಿಟ್ಟು ನಾವು ಎ ಅನ್ನೋ ಒಂದು ಆಕೃತಿನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ನಮ್ದು ಆನ್ಸರ್ ಇಲ್ಲಿ ಆಯಿತು. ಬಿನೂ ಕೂಡ ಸಿಮಿಲರ್ ಇದೆ, ಆದರೆ ಬಿ ಅಲ್ಲಿ ಏನಾಗಿದೆ ನೋಡಿ, ಟ್ರಯಾಂಗಲ್ಸ್ ಕರೆಕ್ಟಾಗಿದೆ, ಹೌದಲ್ವ, ಟ್ರಯಾಂಗಲ್ಸ್ ಇದ್ದಾವೆ. ಆದರೆ ಇಲ್ಲೇನಾಯಿತು, ಪೆಂಟಾಗನಲ್ ಇಲ್ಲ. ಅಂದ್ರೇನು, ಪಂಚಭುಜಾಕೃತಿ ಏನು ಇರಬೇಕಾಗಿತ್ತಲ್ಲ, ಆ 2 ಪಂಚಭುಜಾಕೃತಿ ಇಲ್ಲಿ ಮಿಸ್ಸಿಂಗ್ ಆಗಿದೆ. ಹಾಗಾಗಿ ನಮ್ಮ ಉತ್ತರ ಬಿ ಆಗಲ್ಲ. ಸಿ ಅಲ್ಲಿ ಏನಾಗಿದೆ, 2 ಪೆಂಟಾಗನಲ್ಸ್ ಇದೆ, ಆದರೆ ಟ್ರಯಾಂಗಲ್ಸ್ ಮಿಸ್ಸಿಂಗ್ ಆಗಿದೆ. ಹಾಗಾಗಿ ಸಿ ಕೂಡ ನಮ್ಮ ಉತ್ತರ ಇಲ್ಲಿ ಆಗಲ್ಲ. ಡಿ ಅಲ್ಲಿ ನೋಡಿ, ಡಿ ಅಲ್ಲಿ ಕೂಡ 2 ಟ್ರಯಾಂಗಲ್ಸ್ ಇದ್ದಾವೆ, ಆದರೆ ಇಲ್ಲಿ ಪೆಂಟಾಗನಲ್ ಇಲ್ಲ. ಹಾಗಾಗಿ ಡಿನೂ ನಮ್ಮ ಉತ್ತರ ಆಗಲ್ಲ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು, ಎ ಆಯಿತು. ಮುಂದಿನ ಫಿಗರಲ್ಲಿ ನೋಡಿ, 2 ಟ್ರಯಾಂಗಲ್, 2 ರೈಟ್ ಆ್ಯಂಗಲ್ ಟ್ರಯಾಂಗಲ್, 1 ಸ್ಕ್ವೇರ್ನ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಲ್ವಾ. ಈ ಥರ ಈ ಆಕೃತಿನ ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಒಂದು ಹೊಸ ಆಕೃತಿನ ಕ್ರಿಯೇಟ್ ಮಾಡಬೇಕು. ನೋಡಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕಾಣಿಸ್ತಾ ಇದೆ ನಮಗಿಲ್ಲಿ, ಗೊತ್ತಾಗ್ತಾ ಇದೆ. ಹಾಗಾದರೆ ನೋಡಿ, ಬಿ ಅಲ್ಲಿ 3 ರೆಕ್ಟ್ಯಾಂಗಲ್ಸ್ ಇದೆ, ಸೊ ಬಿ ಆಗಲಿಕ್ಕಿಲ್ಲ. ಸಿ ಅಲ್ಲಿ 1 ರೈಟ್ ಆ್ಯಂಗಲ್ ಟ್ರಯಾಂಗಲು, ಒಂದು ಬೇರೆ ಥರ ಆಕೃತಿ, ಇನ್ನೊಂದು ರೆಕ್ಟ್ಯಾಂಗಲ್ ಇದೆ, ಇದು ಕೂಡ ಆಗಲ್ಲ. ಡಿ ಅಲ್ಲಿ 1 ಟ್ರಯಾಂಗಲ್ ಇದೆ, ಆದರೆ ಇಲ್ಲಿ 1 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ಇನ್ನೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲು ಮಿಸ್ಸಿಂಗ್ ಆಗಿದೆ. ಹಾಗಾದರೆ ಎ ಅಲ್ಲಿ ನೋಡಿ, 1 2 3 ಹೌದಲ್ವಾ. ನೋಡಿ, 1 ಸ್ಕ್ವೇರ್ ಇದೆ, ಎರಡನೇದು ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಇದೆಯಾ, ಇದೆ, ಇನ್ನೊಂದು ಮೂರನೇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆಯಾ, ಇದೆ. ಸೊ ಏನಾಗುತ್ತೆ, ಎ ಇಲ್ಲಿ ನಮ್ಮ ಆನ್ಸರ್ ಆಗುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ 1 ಸ್ಕ್ವೇರು ಮತ್ತು 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತಿದ್ದೀವಿ, ಎ ಅನ್ನೋ ಆಕೃತಿನ ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು, ಎ ಆಯಿತು. ಹಾಗಾದರೆ ಕೊನೆ ಪಾರ್ಟಲ್ಲಿ ಬಂದರೆ, ಕೊನೆ ಪಾರ್ಟಲ್ಲಿ ಏನು ಮಾಡಿರ್ತಾರೆ, ನಿಮಗಿಲ್ಲೊಂಥರ ಒಂದು ಕಟ್ ಪೀಸ್ ಕಾಣಿಸ್ತಿದೆ, ಏನೋ ಒಂದು ಈ ಥರ ಗೆರೆ ಕಾಣಿಸ್ತಿದೆ, ಹೌದಾ. ಈ ಗೆರೆ ಏನು ಇಂಡಿಕೇಟ್ ಮಾಡುತ್ತೆ, ಎ ಬಿ ಸಿ ಡಿಯಲ್ಲಿ ಯಾವುದೋ ಒಂದು ಚಿತ್ರದಲ್ಲಿನೂ ಈ ಒಂದು ಗೆರೆ ಏನಾಗಿರುತ್ತೆ, ಇರುತ್ತೆ, ಅಂದರೆ ಎಂಬೆಡೆಡ್ ಆಗಿರುತ್ತೆ, ಅದ್ರ ಮೇಲ್ಗಡೆ ಏನು ಮಾಡಿ ಹಿಡನ್ ಆಗಿರುತ್ತೆ. ಅದು ಯಾವ ಒಂದು ಚಿತ್ರದಲ್ಲಿ ಕಂಪ್ಲೀಟಾಗಿ ಈ ಒಂದು ಗೆರೆ ಆಗಿರ್ಬೋದು, ಒಂದು ಲೈನ್ ಆಗಿರ್ಬೋದು ಇದೆ ಅಂತಂದೇಳಿ ಏನು ಮಾಡಬೇಕು, ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಏನು, ಇಲ್ಲಿ ಬಿ ಕಾಣಿಸ್ತಿದೆ ಅಲ್ವಾ, ಈ ಬಿ ಏನಾಗಿದೆ, ಇದಿಷ್ಟರಲ್ಲಿ ಯಾವುದ್ರಲ್ಲೋ ಒಂದು ಬಿ ಇದೆ, ಆ ಬಿ ಎಲ್ಲಿದೆ ಅಂತೇಳಿ ನಾವು ಹುಡುಕಿ ಅದನ್ನು ಮಾರ್ಕ್ ಮಾಡಬೇಕು. ಅದು ನಮಗೆ ಪಾರ್ಟ್ 10ನಲ್ಲಿ ಇರ್ತಕ್ಕಂಥ ಒಂದೇನು ಡೈರೆಕ್ಷನ್ ಆಗಿರುತ್ತೆ. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ, ಕ್ವಶನ್ ಫಿಗರಲ್ಲಿ ಹಿಡನ್ ಆಗಿರ್ತಕ್ಕಂಥ ಒಂದು ಯಾವುದೋ ಒಂದು ಮಾರ್ಕ್ನ ನಾವು ಕಂಡು ಹಿಡಿದು ಅದನ್ನು OMR ಶೀಟಲ್ಲಿ ನಾವು ತುಂಬಬೇಕಾಗತ್ತೆ. ಹಾಗಾದರೆ ಯಾವ ಥರ ಕ್ವಶನ್ಸ್ ಇರ್ತಾವೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಹೌದಲ್ವಾ. ಈ ಥರ ಒಂದು ಗೆರೆನ ಕೊಟ್ಟಿದ್ದಾರೆ.
ಈ ಥರ ಒಂದು ಗೆರೆ ಕೊಟ್ಟು 4 ಆಪ್ಷನ್ಸ್ ಕೊಟ್ಟಾರೆ. 4 ಆಪ್ಷನ್ ಒಳಗಡೆ ಈ ಗೆರೆ ಯಾವ ಒಂದು ಚಿತ್ರದಲ್ಲಿ ಇದೆ ಅಂತಂದೇಳಿ ಏನು ಮಾಡಬೇಕು, ನಾವು ಹುಡುಕಬೇಕು. ಹಾಗಾದರೆ ಎ ನೋಡಿ, ಎ ಅಲ್ಲಿದೆಯಾ? ಓಕೆ, ಇಲ್ಲಿ ಬರೋಣ. ಹಿಂಗೆ ಬಂತು. ಹಾಂ, ಎ ಅಲ್ಲಿ ನಮಗೆ ಇಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಒಂದು ಚಿತ್ರ ಎ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು? ಎ ಆಯಿತು. ಆದರೆ ಬಿ ಯಲ್ಲೂ ಕೂಡ ಇದೆ ನೋಡಿ, ಬಿ ಯಲ್ಲೂ ಕೂಡ ಇದೆ, ಬಿ ಯಲ್ಲೂ ಹಾಗೆ ಇದೆ. ಆದರೆ ಇಲ್ಲೇನಾಗಿದೆ, ಇಲ್ಲಿ ಒಂದು ಇದು ಮಾಡಿದ್ದಾರೆ. ಸೊ ನಮಗೆ ಇಷ್ಟು ಮಾತ್ರ ಸಿಕ್ತು. ಹಾಗಾದರೆ ಇಲ್ಲಿ ಬಿ ನಮ್ಮ ಆನ್ಸರ್ ಆಗಲ್ಲ. ಆಮೇಲೆ ಎ ಅಲ್ಲಿ ಏನಾಗಿದೆ, ಸಿ ಅಲ್ಲಿ ಏನಾಗಿದೆ, ನೆಕ್ಸ್ಟ್ ಪಾರ್ಟ್ ಇಲ್ಲಿ ಸ್ಟ್ರೈಟ್ ಲೈನ್ ಬರಬೇಕಿತ್ತು, ಸ್ಟ್ರೈಟ್ ಲೈನ್ ಇಲ್ಲ, ಹಾಗಾಗಿ ಸಿ ಇಲ್ಲಿ ಆಗಲ್ಲ. ಡಿ ಅಲ್ಲಿ ಏನಾಗಿದೆ, ಉಲ್ಟಾ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಡಯಾಗ್ರಾಮ್ ಏನಾಗಿದೆ, ಉಲ್ಟಾ ಬಂದಿದೆ. ಸೊ ನಮಗಿಲ್ಲಿ ಡಿ ಕೂಡ ಆಗಲ್ಲ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಏನಾಯಿತು? ಎ ಆಯಿತು, ಹೌದಲ್ವಾ? ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡಿದ್ದಾರೆ, ಈ ಥರ ಒಂದು ಆ್ಯಂಗಲ್ನ ಕೊಟ್ಟಿದ್ದಾರೆ. ಈ ಥರ ಒಂದು ಕೊಟ್ಟಿದ್ದಾರೆ. ಈ ಒಂದು ಪಾರ್ಟು ಯಾವುದರಲ್ಲಿದೆ ಅಂತ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ, ಎ ಅಲ್ಲಿದೆ ಅಂತ ನೋಡಿ, ಹೌದಲ್ವಾ? ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಪಾರ್ಟ್ ಇಲ್ಲಿ ಎ ಒಳಗಡೆ ಇದೆ ತಾನೆ. ಎ ನೋಡಿ, ಎ ಈ ಒಂದು ಪಾರ್ಟ್ನ ಅದ್ರ ಮೇಲ್ಗಡೆನೂ ಹಿಡನ್ ಮಾಡ್ಕೊಂಡಿದೆ. ಬಿ ಅಲ್ಲಿ ನೋಡಿ, ಬಿ ಅಲ್ಲಿ ಯಾವುದೂ ಒಂದು ಈ ಥರ ಕಂಪ್ಲೀಟಾಗಿ ಇರ್ತಕ್ಕಂಥ ಡಯಾಗ್ರಾಮ್ ಇಲ್ಲ, ಹಾಗಾಗಿ ಬಿ ಇಲ್ಲ. ಸಿ ಯಲ್ಲೂ ಕೂಡ ಇಲ್ಲ, ಡಿ ಯಲ್ಲೂ ಕೂಡ ಉಲ್ಟಾ ಇದೆ. ಸೊ ಡಿ ನಮಗೆ ಉಲ್ಟಾ ಬರುತ್ತೆ, ಉಲ್ಟಾ ಬೇಕಾಗಿಲ್ಲ ನಮಗೆ. ಅವ್ರು ಹೆಂಗೆ ಕೊಟ್ಟಿದ್ದಾರೆ ಅದೇ ಥರ ಬೇಕು. ಸೊ ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಆನ್ಸರ್ ಏನಾಗಿದೆ, ಎ ಅಲ್ಲಿ ಇದೆ. ಹಾಗಾದರೆ ಮುಂದಿನ ಚಿತ್ರದಲ್ಲಿ ಏನು ಮಾಡಿದ್ದಾರೆ, ಅವರೊಂದು ಬಿ ಅನ್ನೋ ಆಕೃತಿನ ಕೊಟ್ಟಿದ್ದಾರೆ. ಅಂದ್ರೇನು, ಮುಂದೆ ಬರ್ತಕ್ಕಂಥ ಚಿತ್ರದಲ್ಲಿ ಬಿ ಅನ್ನೋ ಆಕೃತಿ ಈ 4 ಆಪ್ಷನ್ಗಳಲ್ಲಿ ಯಾವುದರ ಒಂದರಲ್ಲಿ ಇದೆ. ಆ ಯಾವುದರಲ್ಲಿ ಅಂತ ನಾವು ಕಂಡುಹಿಡಿಬೇಕು. ಆಯಿತಾ? ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಬಿ ಅಲ್ಲಿ ನೋಡಿ, ಬಿ ಈ ಥರ ಆಪ್ಷನ್ ಇದೆ. ಸೊ ನಮಗೆ ಈ ಥರ ಬರೋ ಹಾಗಿಲ್ಲ. ನಮಗೇನು ಬೇಕು, ಈ ಥರ 3 ಟೈಪ್ ಇರ್ತಕ್ಕಂಥ ಬಿ ಬೇಕು, ಹೌದಲ್ವಾ? ಹಾಗಾದರೆ ಬಿ ಆಗಲ್ಲ. ಸಿ ಅಲ್ಲಿ ನೋಡಿ, ಸಿ ಯಾವುದೋ ಥರ ಬೇರೆ ಥರ ಆಕೃತಿ ಇದೆ. ಡಿ ಕೂಡ ಬೇರೆ ಥರನೇ ಇದೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಬಿ ಇದೆ ಅಂತೇಳಿ ತೋರಿಸ್ತೀನಿ. ಕಾಣಿಸ್ತಿದೆಯಾ? ಈ ಥರ ಒಂದು ಬಿ ಏನಾಗಿದೆ, ಎ ಅನ್ನೋ ಆಕೃತಿಯಲ್ಲಿ ಏನಾಗಿದೆ, ಬಿ ಇದೆ, ಹೌದಲ್ವಾ? ಇಲ್ಲಿರತಕ್ಕಂಥ ಆಕೃತಿ ಇಲ್ಲಿದೆ ಅಲ್ವಾ, ಕಾಣಿಸ್ತಿದೆಯಾ? ಅದ್ರ ಮೇಲೇ ನಾನು ಮಾರ್ಕ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಬಿ ಅನ್ನೋ ಆಕೃತಿ ಎ ಅಲ್ಲಿ ಏನಾಗಿದೆ, ಎಂಬೆಡೆಡ್ ಆಗಿದೆ. ಹಾಗಾಗಿ ನಮ್ಮ ಆನ್ಸರ್ ಇಲ್ಲೇನಾಯಿತು, ಎ ಆಯಿತು. ಮುಂದಿನ ಒಂದು ಕ್ವಶನ್ ನೋಡಿ. ಈ ಥರ ಒಂದು ಆಕೃತಿ ಅವ್ರು ಕೇಳಿದ್ದಾರೆ. ಇದು ಎಲ್ಲಿದೆ ನೋಡಿ, ನಿಮಗೆ ಕಾಣಿಸ್ತಿದೆಯಾ ಈ ಆಕೃತಿ ಎಲ್ಲಿದೆ ಅಂತಂದೇಳಿ? ಎ ಅಲ್ಲಿ ಈ ಥರ ಆಕೃತಿ ಬರೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ, ಯಾಕಂದರೆ ಇಲ್ಲೇನಾಗಿದೆ, ಲೈನ್ಸ್ ಎಲ್ಲ ಈ ಥರ ಇದೆ. ಹಾಗಾಗಿ ಎ ಅಲ್ಲಿ ಬರಲ್ಲ. ಬಿ ಅಲ್ಲಿ ನೋಡಿ, ಬಿ ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿ ಇದೆ. ಹೇಗೆ ಅಂದರೆ ನೋಡಿ, ಕಾಣಿಸ್ತಿದೆಯಾ? ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿ ಬಿ ಅಲ್ಲಿ ನೋಡಿ, ಈ ಥರ ಆಕೃತಿ ಬಿ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಮಗಿಲ್ಲಿ ಉತ್ತರ ಏನಾಯಿತು, ಬಿ ಆಯಿತು. ಸಿ ಅಲ್ಲಿ ಏನಾಗುತ್ತೆ, ಸಿ ಅಲ್ಲಿ ಈಗಿದೆ, ಬಟ್ ಈ 2 ಲೈನ್ ಏನಾಗಿದೆ, ಮಿಸ್ ಆಗಿದೆ. ಸೊ ನಮಗೆ ಸಿ ಆಗಲ್ಲ. ಡಿ ಯಲ್ಲೂ ಕೂಡ ಸೇಮ್ ಇದೆ, ಈಗ 2 ಲೈನ್ ಈಗಿದೆ, ಈ 2 ಲೈನ್ ಮಿಸ್ ಆಗಿದೆ. ಸೊ ನಮಗೆ ಡಿ ಕೂಡ ಆಗಲ್ಲ. ಹಾಗಾದರೆ ನಮ್ಮ ಉತ್ತರ ಎಲ್ಲ ಏನಾಯಿತು, ಬಿ ಆಯಿತು. ಇದೇ ಥರ ಯಾವ ವರ್ಷದ ಕ್ವಶನ್ ಪೇಪರ್ ಆಗಿದ್ದರೂ ಕೂಡ ಭಾಗ 7ರಲ್ಲೇನು, ಭಾಗ 9ರಲ್ಲೇನು, ಭಾಗ 10ರಲ್ಲೇನು ಇದೇ ಥರ ಸೂಚನೆ ಇರ್ತಕ್ಕಂಥ ಕ್ವಶನ್ಗಳನ್ನ ನಮಗೇನು ಮಾಡಿರ್ತಾರೆ, ಕೇಳಿರ್ತಾರೆ. ಹಾಗಾದರೆ ಮುಂದಿನ ಒಂದು 2023, 24, 25ರಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ನೋಡೋಣ. ಸೊ ಇದು 2022ರಲ್ಲಿ ಭಾಗ 7ಗೆ ಸಂಬಂಧಪಟ್ಟಂತೆ ಸೇಮ್ ಮಿರರ್ ಇಮೇಜಸ್ಸನ್ನೇ ಕೇಳಿರ್ತಾರೆ. ಮಿರರ್ ಇಮೇಜಸ್ಸಲ್ಲಿ ನೋಡಿ, ಮೊದಲನೇ ಕ್ವಶನ್ ಏನು ಮಾಡಿದ್ದಾರೆ, ಈ ಥರ ಕೊಟ್ಟಿದ್ದಾರೆ. ಈ ಬಾಣದ ಗುರುತು ಏನು, ಈ ಒಂದು ಇದ್ರ ಕಡೆಗೆ ಗುರುತಾಗಿದೆ. ಇದನ್ನು ನಾವು ಮಿರರಿಗೆ ಹಿಡಿದಾಗ ಏನಾಗುತ್ತೆ, ಮೊದಲನೇದಾಗಿ ಇದೇನಾಗುತ್ತೆ, ಉಲ್ಟಾ ಆಗುತ್ತೆ. ಈ ಬಾಣದ ಗುರುತುಗಳು ಈ ಕಡೆ ಮುಖ ಮಾಡಿ ತೋರಿಸ್ತವೆ, ಆದರೆ ಈ ಬಾಣದ ಗುರುತು ಅದೇ ಕಡೆನೇ ಇರುತ್ತೆ. ಈ ಥರ ಇಮೇಜು ನಮಗೆ ಮಿರರಲ್ಲಿ ಹಿಡಿದಾಗ ಬರುತ್ತೆ. ಹಾಗಾದರೆ ಎ ಅಲ್ಲಿ ನೋಡಿ, ಈ ಬಾಣದ ಗುರುತು ಡೈರೆಕ್ಷನ್ ಚೇಂಜ್ ಆಗಿಬಿಡ್ತು. ಎ ಅಲ್ಲಿ ಯಾವತ್ತೂ ಕೂಡ ಡೈರೆಕ್ಷನ್ನು ಮಿರರ್ ಕಡೆಗೇ ನಮಗೆ ಕಾಣಿಸುತ್ತೆ. ಮಿರರ್ ಕಡೆಗೆ ಮಿರರ್ ಹಿಂದ್ಗಡೆ ನಮಗೆ ಮಿರರ್ ಕಡೆಗೆ ಮುಖ ಆಗಿದ್ರೆ ಆ ಮಿರರ್ಗಿನ ಹಿಡ್ದಾಗ ಕೂಡ ಅದೇನಾಗುತ್ತೆ, ಮಿರರ್ ಒಳಗಡೆನೇ ಕೂಡ ನಮಗೆ ಅದು ತೋರಿಸ್ತಾ ಇರುತ್ತೆ. ಹಾಗಾಗಿ ಇಲ್ಲೇನಾಯಿತು, ಈ ಒಂದು ಡೈರೆಕ್ಷನ್ ಉಲ್ಟಾ ಆಯಿತು. ಸೊ ನಮಗೆ ಇಲ್ಲಿ ಎ ಆಗಲ್ಲ. ಬಿ ಅಲ್ಲಿ ಏನಾಯಿತು, ಬಿಗೂ ನಾವು ಬರೆದಿರ್ತಕ್ಕಂಥ ಚಿತ್ರಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲಿ ಏನಾಯಿತು, ಬಿ ಆಯಿತು. ಆದರೆ ಸಿ ಅಲ್ಲಿ ನೋಡಿ, ಈಗ ಮೇಲೆ ಬರಬೇಕಾಗಿರ್ತಕ್ಕಂಥ ಈ ಮಾರ್ಕ್ ಏನಾಗಿದೆ, ಇದರ ಒಳಗಡೆ ಬಂದಿದೆ.
ಹೌದಲ್ವಾ? ಈ ಸಿ ಗುರುತೇನಾಗಿದೆ ಒಳಗಡೆ ಬಂದಿದೆ, ಒಳಗಡೆ ಬರೋದಿಲ್ಲ. ಅದು ಯಾವತ್ತೂ ಕೂಡ ಇಮೇಜು ಚೇಂಜ್ ಆಗೋಲ್ಲ, ಹೇಗಿರುತ್ತೋ ಹಾಗೇ ಬರುತ್ತೆ. ಆದ್ರೇನು ಅದರದ್ದು ಇನ್ವರ್ಟೆಡ್ ಇಮೇಜ್ನ ನಾವಲ್ಲಿ ನೋಡ್ತೀವಿ, ಹೌದಲ್ವಾ? ಹಾಗಾಗಿ ಇಲ್ಲೂ ಕೂಡ ನೋಡಿ, ಇದು ಒಂದು ಬಾಣದ ಗುರುತು ಉಲ್ಟಾ ಆಗಿದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು? ಬಿ ಆಯಿತು ಮಕ್ಕಳೇ. ಇಲ್ಲಿ ಈ ಒಂದು ಆಬ್ಜೆಕ್ಟಿಗೆ ಕರೆಕ್ಟಾದ ಮಿರರ್ ಇಮೇಜ್ ಯಾವುದು? ಬಿ. ಮುಂದಿನ ಇಮೇಜಲ್ಲಿ ನೋಡಿ, ಕ್ರಾಪ್ ಅಂತ ಕೊಟ್ಟಿದ್ದಾರೆ. ಕ್ರಾಪ್ ಮುಂದ್ಗಡೆ ನಾವು ಮಿರರ್ನ ಹಿಡಿತೀವಿ. ಅಕ್ಷರಗಳನ್ನು ಕಂಡುಹಿಡಿಯೋದು ಭಾಳ ಈಸಿಯಾಗಿರುತ್ತೆ. ಮಿರರಿಗೆ ಹತ್ತಿರ ಆಗಿರೋದು ಯಾವುದು? ಪಿ. ಪಿ ಮೊದಲು ಬರುತ್ತೆ. ಪಿನ ನಾವು ಹಿಂಗೆ ಇಲ್ಲಿ ಮಿರರ್ ಹಿಡಿದ್ರೆ ನಾನು ಇಲ್ಲಿ ಯಾವ ಥರ ಅಕ್ಷರ ಬರೀತೀನೋ ಅದೇ ಥರ ಅಕ್ಷರಗಳು ಕಾಣಿಸ್ತವೆ, ಸರಿನಾ? ನೆಕ್ಸ್ಟ್ ಏನು ಬರುತ್ತೆ? ಓ ಇದೆ, ಓ ಬರುತ್ತೆ. ನೆಕ್ಸ್ಟ್ ಆರ್ ಇದೆ, ಆರ್ ಉಲ್ಟಾ ಬರುತ್ತೆ. ಇಲ್ಲೇನಾಗುತ್ತೆ? ಸಿ. ಇದು ನಮಗೆ ಮಿರರ್ ಇಮೇಜ್ ಆಗುತ್ತೆ. ಇದು ಕ್ರಾಪ್ ಅನ್ನೋದನ್ನ ಮಿರರ್ ಮುಂದ್ಗಡೆ ನೋಡಿದರೆ ನಮಗೆ ಈ ಥರ ಅಕ್ಷರಗಳು ಕಾಣಿಸ್ತವೆ. ಹಾಗಾದರೆ ಇಲ್ಲಿ ನೋಡಿ, ಪಿ ಒ ಆರ್ ಸಿ ಏನಿಲ್ಲ, ಅಕ್ಷರಗಳು ಹೆಂಗಿದೆ ಅದೇ ಥರ ಉಲ್ಟಾ ಬರ್ತಿದ್ದಾರೆ. ಸೊ ನಮಗೆ ಏ ಆಗಲ್ಲ. ಬಿ ನೋಡಿ, ಪಿ ಇದೆಯಾ? ಓಕೆ, ಪಿ ಇದೆ, ಓ ಇದೆ, ಆರ್ ಕೂಡ ಉಲ್ಟಾ ಇದೆ, ಸಿ ಕೂಡ ಉಲ್ಟಾ ಇದೆ. ಹಂಗಾದರೆ ನಮ್ಮ ಉತ್ತರ ಏನಾಯಿತು? ಬಿ ಆಯಿತು. ಆದರೆ ಸಿ ಅಲ್ಲಿ ನೋಡಿ, ಪಿ ಇದೆ, ಓಕೆ, ಆರ್ ಇದೆ, ಸಿ ಇದೆ, ಓ ಇದೆ. ಅಕ್ಷರಗಳು ಭಾಳ ಉಲ್ಟಾಪಲ್ಟ ಆಗಿಬಿಡ್ತು. ಸಿ ಮತ್ತು ಓ ಸೇಮ್ ಹೇಗಿದೆಯೋ ನಾರ್ಮಲ್ ಅಕ್ಷರ ಹೇಗೆ ಬರಿತೀವೋ ಹಾಗೆ ಬರೆದಿದ್ದಾರೆ. ಸೊ ಇದಾಗಲ್ಲ. ಇಲ್ಲೇನಾಯಿತು? ಸಿ ಆರ್ ಒ ಪಿ. ಕ್ರಾಪ್ನ ಏನು ಮಾಡಿದ್ದಾರೆ? ಕಂಪ್ಲೀಟ್ ಎಲ್ಲ ಅಕ್ಷರಗಳನ್ನು ಉಲ್ಟಾ ಬರೆದಿದ್ದಾರೆ. ಆದರೆ ಹಂಗೆ ಬರುವುದಿಲ್ಲ. ಯಾವಾಗಲೂ ಕೂಡ ಮಿರರ್ ಇಮೇಜಲ್ಲಿ ನಾನು ನಿಮಗೆ ಮುಂಚೆಯಿಂದ ಹೇಳಿದಾಗ ಏನಾಗುತ್ತೆ, ಮಿರರಿಗೆ ಹತ್ತಿರ ಆಗಿರ್ತಕ್ಕಂಥ ಇಮೇಜು ಮೊದಲು ಬರುತ್ತೆ, ಮಿರರಿಂದ ದೂರ ಇರ್ತಕ್ಕಂಥ ಇಮೇಜ್ ಏನಾಗುತ್ತೆ? ಕೊನೆಗೆ ಬರುತ್ತೆ. ಇದು ಮಿರರ್ ಇಮೇಜ್ನ ಒಂದು ರೂಲ್ ಆಗಿರುತ್ತೆ, ಸರಿನಾ? ಮುಂದಿನ ಒಂದು ಕ್ವಶನಲ್ಲಿ ನೋಡಿ. ಹಾಗಾದರೆ ಈ ಕ್ವಶನ್ಗೆ ಯಾವ್ದು ಆನ್ಸರ್ ಆಯಿತು? ಬಿ ಆಯಿತು. ಮುಂದಿನ ಇಮೇಜಲ್ಲಿ ನೋಡೋಣ. ಮುಂದಿನ ಇಮೇಜಲ್ಲಿ ಏನಾಗಿದೆ? ಇಲ್ಲೊಂದು ಆ್ಯಂಗಲ್ನ ಶೇಡ್ ಮಾಡಿದ್ದಾರೆ ಮತ್ತು ಇಲ್ಲೊಂದು ಆ್ಯಂಗಲ್ನ ಮಾಡಿದ್ದಾರೆ, ಗುರ್ತು ಮಾಡಿದ್ದಾರೆ. ಇದನ್ನು ನಾವು ಮಿರರಿಗೆ ಹಿಡಿದಾಗ ಯಾವ ಥರ ಬರುತ್ತೆ ಅಂತ ನಾನು ನಿಮ್ಗೆ ಬಿಡಿಸಿ ತೋರಿಸ್ತೀನಿ ನೋಡಿ. ಈ ಒಂದು ಭಾಗ ಏನಿರುತ್ತೆ ಇದು ಈ ಕಡೆ ಬರುತ್ತೆ, ಈ ಒಂದು ಭಾಗ ಶೇಡ್ ಮಾಡಿರೋದು ಈ ಕಡೆ ಬರುತ್ತೆ. ಇದು ನಮ್ಮ ಮಿರರ್ ಇಮೇಜ್ ಆಗಿರುತ್ತೆ. ಅದು ಕರೆಕ್ಟಾಗಿ ಬರೆದ್ರೆ ನೋಡಿ ಈ ಥರ ಇದೆ ಅಲ್ವಾ? ಇದು ನಮಗೆ ಒಂದು ಮಿರರ್ ಇಮೇಜ್ ಆಗಿ ಬರುತ್ತೆ, ಹೌದಾ? ಈ ಥರ ಮಿರರ್ ಇಮೇಜ್ ನಮಗೆ ಎಲ್ಲಿ ಸಿಗುತ್ತೆ ನೋಡಿ? ಇಲ್ಲಿರ್ತಕ್ಕಂಥದ್ದು ಎ ಬಿ ಸಿ ಡಿಯಲ್ಲಿ ಯಾವುದ್ರಲ್ಲಿದೆ? ನಮಗಿರೋದು ಈ ಥರ ಇಮೇಜು ಒಂದರಲ್ಲೇ. ಯಾವುದು? ಎ ಅಲ್ಲಿ. ಯಾಕಂದರೆ ಈ ಕಡೆ ಕೊನೆ ಈ ತುದಿಗಿಲ್ಲಿರ್ತಕ್ಕಂಥದ್ದು ಏನಾಗುತ್ತೆ? ರೈಟಿನ ತುದಿಗೆ ಬರುತ್ತೆ. ಹಾಗಾಗಿ ನಮಗಿಲ್ಲಿ ಒಂದೇ ಆನ್ಸರ್ ಇಲ್ಲಿ ಕರೆಕ್ಟಾಗಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಯಾಕಂದರೆ ಯಾವತ್ತೂ ಇದ್ರದ್ದು ಆ್ಯಂಗಲ್ನ ಜಾಗ ಏನಾಗಲ್ಲ, ಚೇಂಜ್ ಆಗಲ್ಲ. ಸೊ ನಮಗೇನಾಗುತ್ತೆ, ಈ ಒಂದು ಆ್ಯಂಗಲ್ ಒಂದೇ ನೋಡ್ಬೋದು ನೀವು. ಲೆಫ್ಟಿಗಿರೋದು ರೈಟಿಗೆ ಬಂತ, ಅದೇ ಅದ್ರದ್ದು ಮಿರರ್ ಇಮೇಜ್ ಆಗಿರುತ್ತೆ, ಹೌದಲ್ವಾ? ಇಲ್ಲಿ ಲೆಫ್ಟಿಗಿರೋದು ರೈಟಿಗೆ ಬಂದಿದೆ, ಆದರೆ ಉಳಿದಿದ್ರಲ್ಲಿ ಏನಾಗಿದೆ? ಪೂರ್ತಿ ಕಂಪ್ಲೀಟಾಗಿ ಆ್ಯಂಗಲೇ ಚೇಂಜ್ ಆಗಿದೆ. ಆ್ಯಂಗಲ್ ಯಾವತ್ತೂ ಚೇಂಜ್ ಆಗಲ್ಲ. ರೈಟ್ ಇದ್ದಿದ್ದು ಲೆಫ್ಟ್ ಇದ್ದಿದ್ದು ರೈಟ್ ಆಗ್ಬೋದು, ರೈಟ್ ಇದ್ದಿದ್ದು ಲೆಫ್ಟ್ ಆಗ್ಬೋದು, ಇಷ್ಟೇ ಆಗುತ್ತೆ ಅದರಲ್ಲಿ, ಬೇರೆ ಏನೂ ಚೇಂಜಸ್ ಆಗಲ್ಲ. ಹಾಗಾಗಿ ನಮ್ಮ ಆನ್ಸರ್ ಇಲ್ಲೇನಾಯಿತು? ಎ ಆಯಿತು. ಇಲ್ಲಿ ನೋಡಿ, ಮುಂದಿನ ಡಯಾಗ್ರಾಮಲ್ಲಿ ಏನು ಮಾಡಿದ್ದಾರೆ? ಈ ಥರ ಒಂದು ಐಸ್ ಕ್ರೀಮ್ ಶೇಪ್ನ ಯಾವುದೋ ಒಂದು ಶೇಪ್ ಕೊಟ್ಟಿದ್ದಾರೆ, ಹೌದಾ? ಇಲ್ಲೇನಾಗುತ್ತೆ ನಮಗೆ? ಇಲ್ಲಿ ಈ ಆಬ್ಜೆಕ್ಟ್ ಏನಾಗುತ್ತಂದರೆ ಜಸ್ಟ್ ಮಿರರ್ ಮುಂದ್ಗಡೆ ಹಿಡ್ದಾಗ ಏನಾಗುತ್ತೆ, ಇದ್ರದ್ದು ಇಮೇಜ್ ಯಾವ ರೀತಿ ಕಾಣಿಸುತ್ತೆ? ಈ ಥರ ಕಾಣುತ್ತಷ್ಟೇ. ಇದರಲ್ಲಿ ಯಾವುದೇ ಒಂದು ಚೇಂಜಸ್ ಆಗಲ್ಲ. ಅಲ್ಲಿರ್ತಕ್ಕಂಥ ಇಮೇಜು ಈ ಥರ ಕಾಣಿಸುತ್ತೆ. ಇದೇನಾಗಿದೆ? ಎ ಅಲ್ಲಿ ಏನಾಗಿದೆ ನೋಡಿ, ಈ ಎರಡು ಎ ಮತ್ತು ಕೊಟ್ಟಿರ್ತಕ್ಕಂಥ ಇಮೇಜು ಸೇಮ್ ಇದೆ, ಸೇಮ್ ಆಗಲ್ಲ. ಇಲ್ಲೇನಾಗಿದೆ? ಕಂಪ್ಲೀಟ್ ಡಯಾಗ್ರಾಮ್ ಉಲ್ಟಾ ಆಗಿದೆ, ಆ ಥರ ಆಗಲ್ಲ. ಸಿ ಇಲ್ಲಿ ನಮ್ಮ ಆನ್ಸರ್ ಆಗುತ್ತೆ. ನೋಡಿ, ಈ ಥರ ಒಂದು ಇಮೇಜ್ನ ನಾವು ಮಿರರ್ ಮುಂದೆ ನೋಡಿದ್ರೆ ನಮಗೆ ಹೆಂಗೆ ಕಾಣಿಸುತ್ತೆ? ಹಿಂಗಿದ್ದನ್ನ ಹಿಂಗೆ ಹಿಡ್ದಾಗ ನಮಗೇನೋ ಕಾಣುತ್ತೆ, ಈ ಥರನೇ ಇಮೇಜ್ ಕಾಣುತ್ತಲ್ವಾ? ಹಾಗಾಗಿ ಸಿ ನಮ್ಮ ಆನ್ಸರ್ ಆಗುತ್ತೆ. ಇದು ಡಿ ಕೂಡ ಆಗಲ್ಲ. ಗೊತ್ತಾಯ್ತಲ್ಲ? ಪಾರ್ಟ್ 9ಅಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ ಏನು ಮಾಡಿರ್ತಾರೆ, ಅದೇ ಥರ ಏನು ಕಟ್ಔಟ್ ಪೀಸಸ್ಗಳನ್ನು ಕೊಟ್ಟಿರ್ತಾರೆ. ಆ ಕಟ್ಔಟ್ ಪೀಸಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು? ಒಂದು ಹೊಸ ಆಕೃತಿನ ನಾವೇನು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡೋದು ಅಂತಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಎ ಬಿ ಸಿ ಡಿಯಲ್ಲಿ ಯಾವ ಒಂದು ಆಕೃತಿ ರೆಡಿ ಆಗ್ತಿದೆ ಅಂತೇಳಿ ನಾವು ಮಾರ್ಕ್ ಮಾಡಬೇಕು. ಹಾಗಾದರೆ ನಮಗಿಲ್ಲಿ ಏನು ಮಾಡಿದ್ದಾರೆ? 3 ಟ್ರಯಾಂಗಲ್ಗಳನ್ನ ಕೊಟ್ಟಿದ್ದಾರೆ. ಎಂಥ ಟ್ರಯಾಂಗಲು? 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಒಂದು ದೊಡ್ಡ ಟ್ರಯಾಂಗಲ್ನ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾದರೆ ನಾವಿಲ್ಲಿ ಈ ಒಂದು 3 ಟ್ರಯಾಂಗಲ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಆ್ಯಂಗಲ್ನ ರೆಡಿ ಮಾಡ್ಬೋದು ಅಂತ ನೋಡೋಣ. ನೋಡಿ, 1 2 3 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗಾದರೆ ಮೊದಲನೇ ಟ್ರಯಾಂಗಲ್ ಏನಿದೆ? ಇಲ್ಲಿದೆ.
ಎರಡನೇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೂಡ ಇದೆ, ಮೂರನೇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೂಡ ಇದೆ. ಹಾಗಾದರೆ ಇಲ್ಲಿ ನಾವು ಎ ಅನ್ನೋ ಆಕೃತಿನ ನಾವೇನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಮುಂದಿನ ಆಕೃತಿಗಳಲ್ಲಿ ಯಾಕೆ ಆಗಲ್ಲ ಅಂತ ನೋಡೋಣ. ಇಲ್ಲಿ ನೋಡಿ, ಈ ದೊಡ್ಡ ಟ್ರಯಾಂಗಲ್ ಕೂಡ ಇದೆ, ದೊಡ್ಡ ಟ್ರಯಾಂಗಲ್ ಕೂಡ ಇಲ್ಲೇನಾಗುತ್ತೆ, ಎ ಎರಡು ಕೂಡ ಸಮ ಆಗಿರ್ತಕ್ಕಂಥ ಟ್ರಯಾಂಗಲ್ ಇದ್ದಾವೆ. ಇಲ್ಲಿ ಎ ಆಗಲ್ಲ, ಬಿ ಆಗುತ್ತೆ. ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಟ್ರಯಾಂಗಲ್ ಇದೆ, ಎರಡು ರೈಟ್ ಆ್ಯಂಗಲ್ ಇದೆ, ಮೂರು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಒಂದು ದೊಡ್ಡ ಟ್ರಯಾಂಗಲ್ ಇದೆ ರೈಟ್ ಆ್ಯಂಗಲಲ್ಲಿ, ಮತ್ತೊಂದು ಸಣ್ಣ ಟ್ರಯಾಂಗಲ್ ಎರಡು ಕಾಣಿಸ್ತಾ ಇದೆ. ಹಾಗಾಗಿ ಬಿ ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಡಯಾಗ್ರಾಮು ಏನಂದರೆ ಬಿ ಆಗಿ ಪರ್ಫೆಕ್ಟಾಗಿ ರೆಡಿ ಆಗ್ತಾ ಇದೆ. ಎ ಕೂಡ ಆಗುತ್ತೆ, ಆದರೆ ಇಲ್ಲೇನಾಗುತ್ತೆ, ಎರಡೂ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಏನಿದ್ದಾವೆ ಈಕ್ವಲ್ ಸೈಜ್ ಇದ್ದಾವೆ. ಹಾಗಾಗಿ ಎ ಆಗಲ್ಲ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಎ ಏನಾಗಿದೆ, ಎರಡೂ ರೈಟ್ ಆ್ಯಂಗಲ್ ಟ್ರಯಾಂಗಲು ಸೇಮ್ ಸೈಜ್ ಇದ್ದಾವೆ. ಆದರೆ ನಮಗೆ ಅವ್ರು ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನಾಗಿದೆ, ಒಂದು ಚಿಕ್ಕದಾಗಿದೆ, ಒಂದು ದೊಡ್ಡದಾಗಿದೆ. ಹಾಗಾಗಿ ಬಿ ಅನ್ನೋ ಆಕೃತಿ ನಮಗಿಲ್ಲಿ ರೆಡಿ ಆಗ್ತಾ ಇದೆ. ಇಲ್ಲೇನಾಗುತ್ತೆ, ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲ, ಒಂದೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಹಾಗಾಗಿ ನಮಗೆ ಇಲ್ಲಿ ಸಿ ಆಗಲ್ಲ. ಡಿ ಅಲ್ಲಿ ನೋಡಿ, ಡಿ ಅಲ್ಲಿ ಇದು ಟ್ರಯಾಂಗಲ್ಲೇ ಅಲ್ಲ, ಸೊ ನಮಗೆ ಡಿ ಕೂಡ ಆಗಲ್ಲ, ಹೌದಲ್ವಾ. ಮುಂದಿನ ಫಿಗರಲ್ಲಿ ಏನು ಮಾಡಿದ್ದಾರೆ, 4 ಈ ಥರ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಾವೇನು ಮಾಡಬೇಕು, ಜೋಡಿಸ್ಬೇಕು. ಜೋಡಿಸ್ದಾಗ ಏನು ಬರುತ್ತೆ, ಪ್ಲಸ್ ಮಾರ್ಕ್ ಇರ್ತಕ್ಕಂಥದ್ದೇ ನಮಗೊಂದು ಆಕೃತಿ ಬರುತ್ತೆ. ಸೊ ನಮಗಿಲ್ಲಿ ಪ್ಲಸ್ ಮಾರ್ಕ್ ಇರ್ತಕ್ಕಂಥ ಆಕೃತಿ ಎಲ್ಲಿ ಕಾಣಿಸ್ತಿದೆ, ಡಿ ಅಲ್ಲಿ ಕಾಣಿಸ್ತಿದೆ, ಹೌದಲ್ವಾ. ಏನು ಮಾಡಿದ್ದಾರೆ, 4 ಆಕೃತಿಗಳನ್ನು ನಮಗೆ ಜಾಯಿನ್ ಮಾಡಿದಾಗ ಏನಾಗುತ್ತೆ, ಈ ಥರ ಬರುತ್ತೆ. ಬಟ್ ಜಾಯಿನ್ ಮಾಡಿರ್ತಕ್ಕಂಥ ಒಂದು ಮಾರ್ಕ್ ಏನಿರುತ್ತೆ ಹಾಗೆ ಉಳಿದಿರುತ್ತೆ. ಸೊ ಕರೆಕ್ಟಾಗಿ ಇಲ್ಲಿ ಏನಾಗಿದೆ, ಇದೇ ಆಕೃತಿ ಬರ್ತಾ ಇದೆ, ಆದರೆ ಏನು ಮಾಡಿದ್ದಾರೆ, ಈ ಥರ ಸ್ವಲ್ಪ ಟ್ವಿಸ್ಟ್ ಅಂದರೆ ಏನು ಸೈಡಿಗೆ ಹಿಂಗೆ ಕ್ರಾಸ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಯಿತು, ಡಿ ಆಯಿತು, ಹೌದಲ್ವಾ. ಈಸಿಯಾಗಿ ಗೊತ್ತಾಗ್ತಿದೆ ಅಲ್ವಾ. 4 ಪ್ಲಸ್ ಈ 4 ಆಕೃತಿಗಳನ್ನು ನಾವೇನು ಜೋಡಿಸಿದ್ರೆ ಏನಾಗುತ್ತೆ, ಈ ಥರ ಒಂದು ಪ್ಲಸ್ ಮಾರ್ಕ್ ಬರುತ್ತೆ. ಕಾಣಿಸ್ತಿದೆ ಅಲ್ವಾ, ಈ ಒಂದು ಪ್ಲಸ್ ಮಾರ್ಕ್ನ ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ಅದರದ್ದು ಆನ್ಸರ್ ಏನಾಯಿತು, ಡಿ ಆಯಿತು. ಮುಂದಿನ ಕ್ವಶನಲ್ಲಿ ನೋಡಿ, ಮುಂದಿನ ಕ್ವಶನಲ್ಲಿ ಏನು ಮಾಡಿದ್ದಾರೆ, 4 ಈ ಥರ ಒಂದೇನು ಸ್ಕ್ವೇರ್ಸೇ ಇದೆ, ಪ್ಯಾರಲಲೋಗ್ರಾಮ್ಸ್ನ ಕೊಟ್ಟಿದ್ದಾರೆ. ಪ್ಯಾರಲಲೋಗ್ರಾಮ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡ್ಬೋದು, ಯಾವತ್ತೂ ಕೂಡ ಪ್ಯಾರಲಲೋಗ್ರಾಮ್ನ ನಾವು ಹಿಂಗೆ ಬರೀತಾರಲ್ವ ಕ್ರಾಸಾಗಿ, ಅದನ್ನು ನಾವು ಸ್ವಲ್ಪ ಸ್ಟ್ರೈಟಾಗಿ ಬರೆದ್ರೆ ಸ್ಕ್ವೇರ್ ಆಗುತ್ತಲ್ವ. ಸೊ ಅದೇ ಥರ ಇಲ್ಲಿ ನೋಡಿ, ಈ ಒಂದು 4 ಪ್ಯಾರಲಲೋಗ್ರಾಮ್ ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಬಿ ಅನ್ನೋ ಒಂದು ಸ್ಕ್ವೇರ್ನ ರೆಡಿ ಮಾಡ್ತೀವಿ ಅಷ್ಟೇ. ನೋಡಿ ಕಾಣಿಸ್ತಿದೆಯಾ. ಇದನ್ನು ನಾವು ಹತ್ತಿರ ತಂದು ಈ ಥರ ಸ್ಟ್ರೇಟ್ ಮಾಡಿದ್ರೆ ಏನಾಗುತ್ತೆ, ಪ್ಯಾರಲಲೋಗ್ರಾಮ್ ಆಗುತ್ತೆ. ಒಂದು ಪ್ಯಾರಲಲೋಗ್ರಾಮಿಂದ ಸ್ಕ್ವೇರ್ಸು ರೆಡಿ ಆಗುತ್ತೆ, ಹೌದಲ್ವಾ. ಅದೇ ಥರ ಇಲ್ಲಿ ನಮಗೆ ಬಿ ಅನ್ನೋ ಆಕೃತಿನ ನಾವು ರೆಡಿ ಮಾಡ್ತಾ ಇದ್ದೀವಿ. ಹಾಗಾದರೆ ಮುಂದಿನ ಕ್ವಶನಲ್ಲಿ ನೋಡಿ, 4 ಆಕೃತಿಗಳನ್ನು ಕೊಟ್ಟಿದ್ದಾರೆ, ಕಟ್ಔಟ್ ಪೀಸಸ್ನ ಕೊಟ್ಟಿದ್ದಾರೆ, ಹೌದಲ್ವಾ. 4 ಪೀಸಸ್ಗಳು ಎಲ್ಲಿದ್ದಾವೆ ಅಂತ ಹೇಳಿ ಹುಡ್ಕೊಂಡಾಗಾದರೆ ನೋಡಿ, ಮೊದಲನೇದಾಗಿ ಏನು ಮಾಡೋಣ, 1 2 3 4 ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ, ಸರಿನಾ. ಇಲ್ಲೇನಾಗಿದೆ ನೋಡಿ, ಇಲ್ಲಿ ನಮಗೆ ಅವರು ಸ್ಕ್ವೇರ್ ರೆಕ್ಟ್ಯಾಂಗಲ್ ಕೊಟ್ಟಿಲ್ಲ, ಸೊ ನಮಗೆ ಆಗಲ್ಲ. ಬಿ ಅಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಟ್ರಯಾಂಗಲ್ ಪೀಸಸ್ಗಳು ಎಲ್ಲೂ ಕಾಣಿಸ್ತಾ ಇಲ್ಲ, ಸೊ ಟ್ರಯಾಂಗಲ್ಲು ಆಗಲ್ಲ. ಆದರೆ ಸಿ ಅಲ್ಲಿ ನೋಡಿ, 1 ಟ್ರಯಾಂಗಲ್ ಇದೆ, ಎರಡನೇದು ಈ ಡಯಾಗ್ರಾಮ್ ಇದೆ, ಮೂರನೇದು ಇದೊಂದು ಡಯಾಗ್ರಾಮ್ ಇದೆ, 4ನೇದು ಇದೊಂದು ಪೀಸ್ ಇದೆ. ಹಾಗಾದರೆ ಅವ್ರು ಕೊಟ್ಟಿರ್ತಕ್ಕಂಥ 4 ಪೀಸಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಸಿ ಅಂತಕ್ಕಂಥ ಒಂದು ಹೊಸ ಆಕೃತಿನ ನಾವಿಲ್ಲಿ ಏನು ಮಾಡ್ತಿದ್ದೀವಿ, ಮಾರ್ಕ್ ಮಾಡ್ತಿದ್ದೀವಿ, ಆಯಿತಾ. ನೆಕ್ಸ್ಟ್ ಡಿ ಅಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಒಂದು ಲೈನ್ ಬಂದಿರೋದ್ರ ಕಾರಣ ಡಿ ಇಲ್ಲಿ ಆಗಲ್ಲ, ಅರ್ಥ ಆಯ್ತಲ್ವಾ. ನೆಕ್ಸ್ಟು ಲಾಸ್ಟ್ ಪಾರ್ಟಲ್ಲಿ ನೋಡಿ ಏನು ಮಾಡಿದ್ದಾರೆ, ಸೇಮ್ ಅದೇ ಥರ ಏನು ಮಾಡಿರ್ತಾರೆ, ನಾನು ಹೇಳ್ದಂಗೆ ಒಂದು ಕಟ್ ಪೀಸಸ್ನ ಕೊಟ್ಟಿರ್ತಾರೆ, ಒಂದು ಕಟ್ ಪೀಸಸ್ನ ಕೊಟ್ಟಿದ್ದಾರೆ. ಅದು ಯಾವ ಒಂದು ಆಕೃತಿಲಿದೆ ಅಂತೇಳಿ ನಾವು ಕಂಡುಹಿಡಿಬೇಕು. ನೋಡೋಣವಾ ಯಾವ ಒಂದು ಆಕೃತಿಲಿದೆ ಅಂತ. ಹಾಗಾದರೆ ನೋಡಿ, ಮೊದಲನೇದಾಗಿ ಅವರು ಈ ಥರ ಒಂದು ಆಕೃತಿನ ಕೊಟ್ಟಿದ್ದಾರೆ. ಏನು ಇದು, ಈ ಥರ ಒಂದು ಲೈನ್ ಗೆರೆನ ಕೊಟ್ಟಿದ್ದಾರೆ. ಇದು ಒಂದು ಲೈನ್ ಯಾವುದ್ರಲ್ಲಿದೆ ಅಂತ ಚೆಕ್ ಮಾಡೋಣ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲೇನಾಗಿದೆ, ಈ ಥರ ಒಂದು ಆಕೃತಿ ಇದೆ, ಆದರೆ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಅದು ಸೇಮ್ ಕಾಣಿಸ್ತಾ ಇಲ್ಲ, ಹಾಗಾಗಿ ಇದು ನಮ್ಮ ಆಕೃತಿ ಆಗಲ್ಲ. ಆಮೇಲೆ ಇಲ್ಲಿ ನೋಡಿ ಬಿ ಅಲ್ಲಿ ಕಾಣಿಸ್ತಿದ್ಯಾ ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿಗೂ ಬಿ ಅಲ್ಲಿ ನಾವು ಆ ಗೆರೆ ಮೇಲೆ ಡ್ರಾ ಮಾಡಿದಾಗ ಕೊಟ್ಟಿರ್ತಕ್ಕಂಥ ಆಕೃತಿಗೂ ಮತ್ತು ನಮಗೆ ಇಲ್ಲಿ ಬಿಗೂ ಏನಾಗಿದೆ, ಬಿ ಒಳಗಡೆ ಅವ್ರು ಕೊಟ್ಟಿರ್ತಕ್ಕಂಥ ಲೈನ್ ಏನಿದೆ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಇಲ್ಲಿ ನಮ್ಮ ಉತ್ತರ ಏನಾಗುತ್ತೆ, ಬಿ ಆಗುತ್ತೆ. ಯಾವ ಥರ ಆಗುತ್ತೆ ನೋಡಿ, ಇನ್ನೊಂದು ಸತಿ ಡ್ರಾ ಮಾಡ್ತೀನಿ, ಕಾಣಿಸ್ತಿದೆ ಅಲ್ವಾ. ಈ ಒಂದು
ಪರ್ಫೆಕ್ಟ್ ಆಗಿರೋ ಒಂದು ಫಿಗರ್ ಏನಾಗಿದೆ ಹಿಡನ್ ಫಿಗರು ಬಿ ಅಲ್ಲಿ ಕಾಣಿಸ್ತಿದೆ, ಹೌದಲ್ವಾ? ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಯಿತು, ಬಿ ಆಯಿತು. ಇಲ್ಲಿ ನೋಡಿ, ಇಲ್ಲಿಂದ ಬರಬೇಕಾಗಿರ್ತಕ್ಕಂಥ ಲೈನು ಮಿಸ್ಸಿಂಗ್ ಆಗಿದೆ, ಆಮೇಲೆ ಇಲ್ಲಿ ಲೈನು ಸ್ಟ್ರೈಟ್ ಆಗಿದೆ. ಸೊ ಸಿ ಆಗಲ್ಲ, ಹೌದಲ್ವಾ? ಹಾಗಾದರೆ ಡಿ ಅಲ್ಲಿ ನೋಡಿ, ಡಿ ಅಲ್ಲಿ ಕೂಡ ಹಿಂಗೆ ಬರ್ತಿದೆ. ಸೊ ಡಿ ಕೂಡ ಆಗಲ್ಲ. ನೀವು ಆ ಚಿತ್ರದ ಮೇಲೆ ಗುರುತು ಗೆರೆನ ಎಳೆದು ಬಿಟ್ಟು ನೋಡ್ರೆ ನಿಮಗೇನಾಗುತ್ತೆ, ಇದೇ ಒಂದು ಆಕೃತಿನ ಕೊಟ್ಟಿದ್ದಾರೆ ಅಂತಂದೇಳಿ ನಮಗೆ ಇಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಏನು ಮಾಡಿದ್ದಾರೆ, ಈ ಥರ ಕೊಟ್ಟಿದ್ದಾರೆ, ಹೌದಲ್ವಾ? ಕಾಣಿಸ್ತಿದೆ ಅಲ್ವಾ? ಈ ಒಂದು ಫಿಗರು ABCDಯಲ್ಲಿ ಯಾವುದರಲ್ಲಿ ಕಾಣಿಸ್ತಿದೆ ನೋಡಿ, ನಿಮಗೇನಾದ್ರು ಕಾಣಿಸ್ತಿದೆಯಾ, ಗೊತ್ತಾಗ್ತಿದೆಯಾ ನೋಡಿದ ತಕ್ಷಣ? ಹಾಂ, ನೋಡಿ, ಹೌದು, ಇಲ್ಲಿ ನೋಡಿ ಡಿ ಅಲ್ಲಿ ಕಾಣಿಸ್ತಾ ಇದೆ, ಹೌದಲ್ವಾ? ಅವ್ರು ಕೊಟ್ಟಿರ್ತಕ್ಕಂಥ ಫಿಗರು ನಮಗೆ ಡಿ ಅಲ್ಲಿ ಕಾಣಿಸ್ತಿದೆ, ಇಲ್ಲಿ ನೋಡಿ. ಕೊಟ್ಟಿರ್ತಕ್ಕಂಥ ಈ ಫಿಗರು ಡಿ ಒಳಗಡೆ ನಮಗೇನು ಶೋ ಆಗ್ತಾ ಇದೆ. ಹಾಗಾಗಿ ನಮ್ಮ ಆನ್ಸರ್ ಇಲ್ಲೇನಾಗುತ್ತೆ, ಡಿ ಆಗುತ್ತೆ. ಹಾಗಾದರೆ ಮುಂದಿನ ಕ್ವಶನಲ್ಲಿ ನೋಡಿ, ಈ ಥರ ಆಕೃತಿನ ಕೊಟ್ಟಿದ್ದಾರೆ, ಹೌದಲ್ವಾ? ಈ ಥರ ಆಕೃತಿ ಇಲ್ಲಿ ಯಾವುದ್ರಲ್ಲಿದೆ ಅಂತ ನಾವು ಚೆಕ್ ಮಾಡಬೇಕೀಗ. ನೋಡೋಣ. ಹಾಗಾದರೆ ಮೊದಲನೇದೇನಾಗಿದೆ, ಇದಿದೆ, ಆದರೆ ಮುಂದೆ ಇವೆರಡಕ್ಕೂ ಜಾಯಿಂಟ್ ಇಲ್ಲ, ಹಾಗಾಗಿ ಇಲ್ಲಿ ನಮಗೆ ಎ ಆಗೋದಿಲ್ಲ. ಮುಂದಿನ ಆಕೃತಿಲಿ ಏನಾಗಿದೆ, ಈ ಕಡೆ ಸೈಡಲ್ಲಿದೆ, ಬಟ್ ಈ ಕಡೆಗೆ ಏನಾಗಿದೆ, ಉಲ್ಟಾ ಆಗಿದೆ, ಹಾಗಾಗಿ ಇಲ್ಲಿ ನಮಗೆ ಬಿ ಕೂಡ ಆಗೋದಿಲ್ಲ. ಮುಂದಿನ ಆಕೃತಿಲಿ ನೋಡಿ, ಇದರ ಮೇಲೆ ನಾನು ಡ್ರಾ ಮಾಡ್ತೀನಿ, ಕರೆಕ್ಟಾಗಿ ನೋಡಿ. ಹಾಂ, ಇಲ್ಲೇನಾಗಿದೆ, ನಮಗೆ ಸಿ ಅನ್ನೋದೇನಾಗಿದೆ, ಸಿ ನಮ್ಮ ಆನ್ಸರ್ ಆಗಿದೆ. ಯಾಕಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಫಿಗರ್ ಏನಾಗಿದೆ, ಸಿ ಅಲ್ಲಿ ನಮಗೆ ಕರೆಕ್ಟಾಗಿ ಸಿಗ್ತಾ ಇದೆ, ಹೌದಲ್ವಾ? ಅವರೊಂದು ಗೆರೆಗಳು ಏನಾಗಿದೆ, ಗೆರೆಗಳನ್ನ ನಮಗೆ ಸಿ ಒಳಗಡೆ ನಮಗೆ ಸಿಗ್ತಾ ಇದೆ ನೋಡಿ. ಇಲ್ಲಿರ್ತಕ್ಕಂಥದಕ್ಕೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿ ಒಳಗಡೆ ಕಂಡಿರ್ತಕ್ಕಂಥ ಚಿತ್ರಕ್ಕೂ ಸೇಮ್ ಆಗಿ ನಮಗೆ ಕಾಣಿಸ್ತಿದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಯಿತು, ಸಿ ಆಯಿತು, ಹೌದಲ್ವಾ? ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆಯಲ್ಲಿ ಈ ಥರ ಒಂದು ಚಿತ್ರ ಕೊಟ್ಟಿದ್ದಾರೆ, ಈ ಥರದೊಂದು ಆಕೃತಿ ಕಾಣಿಸ್ತಾ ಇದೆ, ಹೌದಲ್ವಾ? ಹಾಗಾದರೆ ಈ ಒಂದು ಆಕೃತಿ ಯಾವುದರಲ್ಲಿದೆ ನೋಡಿ, ಯಾವುದರಲ್ಲಿದೆ ಅಂತ ಗೊತ್ತಾಗ್ತಾ ಇದೆಯಾ? ಇದು ಸರ್ಕಲ್ ಶೇಪಲ್ಲಿದೆ, ಇದೊಂದು ಕೆಳಗಡೆ ಇರೋದು. ಹಾಗಾದರೆ ಇಲ್ಲಿ ನಮಗೆ ಟ್ರಯಾಂಗಲ್ ಶೇಪ್ ಕಾಣಿಸ್ತಿದೆ, ಸೊ ನಮಗೆ ಎ ಅಲ್ಲಿ ಇಲ್ಲ. ಬಿ ಅಲ್ಲಿ ಏನಾಗಿದೆ, ಇದೊಂದು ಸ್ಟ್ರೈಟ್ ಲೈನ್ ಬಂದಿದೆ, ಸೊ ಬಿ ಅಲ್ಲೂ ಕೂಡ ಇಲ್ಲ. ಸಿ ಅಲ್ಲೂ ಕೂಡ ಸ್ಟ್ರೈಟ್ ಲೈನ್ ಇದೆ, ಸಿ ಅಲ್ಲಿ ಕೂಡ ಇಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿದೆ ಅಂತ ಕಾಣಿಸ್ತಾ ಇದೆ. ಯಾವ ಥರ ಅಂದರೆ ಈ ಥರ ಕಾಣಿಸ್ತಿದೆ. ಸೊ ಇಲ್ಲೇನಾಗಿದೆ, ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿ ಏನಾಗಿದೆ, ನಮಗಿಲ್ಲಿ ಸಿ ಅಲ್ಲಿ ಕಾಣಿಸ್ತಾ ಇದೆ, ಡಿ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು, ಡಿ ಆಯಿತು, ಹೌದಲ್ವಾ? ಹಾಗಾದರೆ ಮುಂದಿನ 2023ನೇ ಕ್ವಶನ್ ಪೇಪರಿಗೆ ಬರೋದಾದರೆ ನಿಮ್ಗೆ ಗೊತ್ತಿರೋ ಹಾಗೆ ಪಾರ್ಟ್ 7ನಲ್ಲಿ ಏನು ಮಾಡಿರ್ತಾರೆ, ಮಿರರ್ ಇಮೇಜಸ್ಗಳನ್ನ ಕೇಳಿರ್ತಾರೆ. ಸೊ ಮಿರರ್ ಇಮೇಜಸಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಚಿತ್ರನ, ಹೌದಲ್ವಾ? ನೋಡಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಕ್ವಶನ್ ನಂಬರಲ್ಲಿ ನೋಡಿ ಯಾವ ಥರ ಮಾರ್ಕ್ ಕೊಟ್ಟಿದ್ದಾರೆ, ಒಂದು 7 ಟೈಪ್ ಮಾರ್ಕ್ ಕೊಟ್ಟಿದ್ದಾರೆ. ಇದಕ್ಕೊಂದು ಸರ್ಕಲ್ಲು, ಇದಕ್ಕೊಂದು ಬಾಣದ ಗುರುತು. ಇಲ್ಲಿ ಎಕ್ಸ್ ಇದೇನಾಗುತ್ತೆ, ಕನ್ನಡಿ ಆಗುತ್ತೆ, ಹೌದಲ್ವಾ? ಹಾಗಾದರೆ ಈ ಒಂದು ಇಮೇಜು ಮಿರರಲ್ಲಿ ಯಾವ ಥರ ಕಾಣಿಸುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ ಬಾಣದ ಗುರುತು ಏನಾಗಿರುತ್ತೆ, ಮಿರರ್ ಕಡೆ ಮುಖ ಮಾಡಿರುತ್ತೆ. ಸೊ ಈ ಕಡೆ ಭಾಗ ಏನಾಗುತ್ತೆ, ಮಿರರ್ ಕಡೆ ಬಾಣದ ಗುರುತು ಕಾಣುತ್ತೆ, ಆರೋ ಮಾರ್ಕು. ಅದರದ್ದು ಇಂದಿಂದ ಇಲ್ಲಿ ಇರ್ತಕ್ಕಂಥ ಸರ್ಕಲ್ ಏನಾಗುತ್ತೆ, ಆ ಕಡೆ ಸೈಡ್ ಹೋಗುತ್ತೆ. ಸೊ ಇವಾಗ ಏನಾಗುತ್ತೆ, ಈ 7 ಏನಾಗಿದೆ, ಈ ಥರ ಉಲ್ಟಾ ಬರುತ್ತೆ. ಇದು ನಮಗೆ ಬರ್ತಕ್ಕಂಥ ಒಂದು ಮಿರರ್ ಇಮೇಜ್ ಆಗಿರುತ್ತೆ. ಈ ಥರ ಎಲ್ಲಿದೆ ನೋಡಿ, 7 ಏನಾಗಿದೆ, ಇಲ್ಲಿ ಸೇಮ್ ಆಗಿದೆ. ಆರೋ ಮಾರ್ಕ್ ಮಾತ್ರ ಒಂದು ಇಲ್ಲಿ ಆರೋ ಮಾರ್ಕಿಂದು ಇದನ್ನೇ ಮಿಸ್ ಆಗಿದೆ. ಸೊ ನಮಗೆ ಎ ಆಗಲ್ಲ, ಹೌದಲ್ವಾ? ಹಾಗಾದರೆ ನೋಡಿ, ಇಲ್ಲಿ ಬಿ ಏನಾಗಿದೆ, ಪರ್ಫೆಕ್ಟಾಗಿ ಮಿರರ್ ಇಮೇಜ್ ಏನಾಗಿದೆ, ಬಿ ಆಗಿದೆ ನೋಡಿ. ಮೊದಲೇ ಆರೋ ಮಾರ್ಕ್ ಬಂದಿದೆ, ಆಮೇಲೆ ಸರ್ಕಲ್ ಬಂದಿದೆ, ಅದಾದಮೇಲೆ ಈ 7 ಕೂಡ ಉಲ್ಟಾ ಬಂದಿದೆ. ಸೊ ನಮಗಿಲ್ಲಿ ಏನಾಗುತ್ತೆ, ಬಿ ನಮ್ಮ ಆನ್ಸರ್ ಆಗುತ್ತೆ, ಹೌದಲ್ವಾ? ಹಾಗಾದರೆ ಸಿ ನೋಡಿ, ಯಾವತ್ತು ಈ ಥರ ಇಮೇಜ್ ಬರೋದೇ ಇಲ್ಲ ಮಿರರಲ್ಲಿ. ಯಾಕೆ, ನಾನು ನಿಮ್ಗೆ ಆಗ್ಲೇ ಹೇಳ್ದಾಗೆ ಲೆಫ್ಟ್ ಟು ರೈಟು ಮಾತ್ರ ಚೇಂಜ್ ಆಗುತ್ತೆ ಮಿರರಲ್ಲಿ, ಯಾವತ್ತು ಅಪ್ ಡೌನು ಏನಿರುತ್ತೆ ಚೇಂಜ್ ಆಗಲ್ಲ. ಹಾಗಾಗಿ ಇದು ನಮ್ಮ ಉತ್ತರ ಆಗಲ್ಲ. ಈ ಡಿ ಮತ್ತು ಕೊಟ್ಟಿರ್ತಕ್ಕಂಥ ಇಮೇಜು ಸೇಮ್ ಇದೆ, ಹಾಗಾಗಿ ಅದು ಮಿರರ್ ಇಮೇಜ್ ಆಗೋದೇ ಇಲ್ಲ, ಹೌದಲ್ವಾ?
ಮುಂದಿನ ಫಿಗರಲ್ಲಿ ನೋಡಿ AVP ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಮೊದಲು ಯಾವ ಅಕ್ಷರ ಬರಬೇಕು? ನಿಮ್ಗೆ ಗೊತ್ತಿರೋ ಹಾಗೆ ಮಿರರಿಗೆ ಯಾವ ಇಮೇಜ್ ಹತ್ತಿರ ಇರುತ್ತೋ, ಅಕ್ಷರ ಹತ್ತಿರ ಇರುತ್ತೋ ಅದು ಮೊದಲು ಬರುತ್ತೆ. ಹಾಗಾದರೆ ನಮಗಿಲ್ಲಿ ಮೊದಲು ಬರ್ತಕ್ಕಂಥ ಅಕ್ಷರ ಯಾವುದು? P. ಸೊ P ಇಲ್ಲಿ ನಮ್ಮ ಮೊದಲ ಅಕ್ಷರ ಬಂತು. V ಯಾವುದೇ ರೀತಿ ಚೇಂಜ್ ಆಗಲ್ಲ, ಯಾಕಂದರೆ ಮಿರರ್ ಮುಂದೆ ವಿನ ಹಿಡ್ದಾಗ ನಮಗೆ ವಿನೇ ಕಾಣಿಸುತ್ತೆ. ಆಮೇಲೆ ಏನಾಯಿತು? A ಆಯಿತು. A ಕೂಡ ಚೇಂಜ್ ಆಗಲ್ಲ, ಇದೇ ಥರ ಇರುತ್ತೆ. ನಮಗೆ ಬರ್ತಕ್ಕಂಥ ಉತ್ತರ ಏನಾಗಿರುತ್ತೆ? ಇದಾಗಿರುತ್ತೆ. ಸೊ ಇದು ನಿಮಗೆ ಎಲ್ಲಿ ಕಾಣಿಸ್ತಿದೆ? ಬಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, PVA, ಸೇಮ್ PVA, ಹೌದಲ್ವಾ? ಹಾಗಾಗಿ ಬಿ ನಮ್ಮ ಆನ್ಸರ್. ಇಲ್ಲೇನು ಮಾಡಿದ್ದಾರೆ? P ಮೊದಲು ಬರೆದಿದ್ದಾರೆ, V ಮೊದಲು ಬರೆದಿದ್ದಾರೆ, A ಆಮೇಲೆ ಬರೆದಿದ್ದಾರೆ. ಇರೋ ಅಕ್ಷರಗಳನ್ನೇ ಉಲ್ಟಾ ಮಾಡಿ ಬರೆದಿದ್ದಾರೆ. ಆಮೇಲೆ ಸಿ ಅಲ್ಲಿ ಏನು ಮಾಡಿದ್ದಾರೆ? P ಕರೆಕ್ಟ್ ಇದೆ, V ಕರೆಕ್ಟ್ ಇದೆ, A ಯಾಕೆ ಇನ್ವರ್ಟೆಡ್ ಆಯಿತು? A ಇಲ್ಲಿ ನಮಗೆ ಇನ್ವರ್ಟ್ ಆಗೋದಿಲ್ಲ. ಅಕ್ಷರಗಳು ಯಾವತ್ತು ಇನ್ವರ್ಟ್ ಅಂದರೆ ಪೂರ್ತಿ ಉಲ್ಟಾ ಆಗೋದಿಲ್ಲ, ಯಾವತ್ತೂ ಕೂಡ ಲೆಫ್ಟ್ ಟು ರೈಟ್ ಚೇಂಜ್ ಆಗ್ತಾವೆ, ನೆನ್ಪಿಟ್ಕೊಳ್ಳಿ ಅದು ಒಂದು. ಇಲ್ಲೇನಾಗಿದೆ? ವಿ ಉಲ್ಟಾ ಆಗಿದೆ, ಹಾಗಾಗಿ D ಆಗಲ್ಲ, C ಆಗಲ್ಲ. ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ? B ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ನೋಡಿ, ಈ ಥರ ಒಂದು ಇಮೇಜ್ ಕೊಟ್ಟಿದ್ದಾರೆ. E ಅನ್ನೋ ಮಾರ್ಕ್ ಏನಾಗಿದೆ? ಈ ಥರ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾದರೆ ನೋಡಿ, ಮೊದಲನೇದಾಗಿ ಏನಾಗುತ್ತೆ? ಈ ಒಂದು ಇಮೇಜ್ ಏನಾಗುತ್ತೆ? ಹತ್ತಿರ ಬರುತ್ತೆ. ಫಸ್ಟ್ ಇದು ಏನಾಗುತ್ತೆ? ಈ ಕಡೆ ಬರುತ್ತೆ. ಶೇಡೆಡ್ ಇಮೇಜ್ ಏನಾಗುತ್ತೆ? ಈ ಥರ ಬರುತ್ತೆ, ಆಯಿತಾ? ನೆಕ್ಸ್ಟ್ ಏನಾಗುತ್ತೆ? ಈ ಥರ ಇಮೇಜ್ ಬರುತ್ತೆ ನಮಗೆ ಮಿರರಲ್ಲಿ ಹಿಡ್ದಾಗ, ಹೌದಲ್ವಾ? ಈ ಥರ ಇಮೇಜ್ ನಿಮಗೆ ಎಲ್ಲಿ ಕಾಣಿಸ್ತಾ ಇದೆ? ಸಿ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ನಮಗಿಲ್ಲಿ ಈ ಕೊಟ್ಟಿರ್ತಕ್ಕಂಥ ಇಮೇಜಿಗೆ ಮಿರರ್ ಇಮೇಜ್ ಯಾವುದಾಯಿತು? ಸಿ ಆಯಿತು. ನೀವು ಏನಿಲ್ಲ, ಹತ್ತಿರ ಇರ್ತಕ್ಕಂಥ ಇಮೇಜ್ ಮೊದಲು ಕಾಣಿಸುತ್ತೆ, ಅದನ್ನು ಬರ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಇಮೇಜ್ ಹಾಗೆ ಇರುತ್ತೆ, ಮೇಲ್ಗಡೆನೂ ಕೂಡ ಚೇಂಜ್ ಆಗಲ್ಲ. ಒಳಗಡೆ ಇರ್ತಕ್ಕಂಥ ಈ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಈ ನಾವು ಉಲ್ಟಾ ಮಾಡಿ ಬರ್ದಿದ್ದೀವಿ. ಈ 3 ಡಾಟ್ಗಳು ಯಾವ ಕಡೆ ಇದ್ದಾವೆ? ಈ ಒಂದು ಲೈನ್ ಇರ್ತಲ್ಲ ಆ ಕಡೆ ಇದ್ದಾವೆ. ಸೊ ನಮಗಿದೇನಾಯಿತು? ನಮಗಿಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಏನಾಯಿತು? ಸಿ ಆಯಿತು. ಇಲ್ಲಿ ನೋಡಿ, ಇದು ಕೂಡ ಸೇಮ್ ಇದೆ, ಆದರೆ ಇಲ್ಲಿ ಏನಾಗಿದೆ? ಈ ಏನಾಗಿದೆ? ಅವ್ರು ಯಾವ ಥರ ಕೊಟ್ಟಿದ್ದಾರೋ ಅದೇ ಥರ ಇದೆ. ಹಾಗಾಗಿ ನಮಗಿಲ್ಲಿ ಬಿ ನಮ್ಮ ಉತ್ತರ ಆಗೋದಿಲ್ಲ. ಮುಂದಿನ ಪಾರ್ಟಿಗೆ ಬರೋಣ. ನೋಡಿ, ಕಟ್ಔಟ್ ಪೀಸಸ್ಗಳನ್ನ ಕೊಟ್ಟಿದ್ದಾರೆ. ಕಟ್ಔಟ್ ಪೀಸಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಒಂದು ಆಕೃತಿನ ರೆಡಿ ಮಾಡಬೇಕಾಗಿದೆ, ಹೌದಲ್ವಾ? ಮೊದಲನೇದೇನು? ಇದೊಂದು ಆಕೃತಿ, ಇದೊಂದು ಆಕೃತಿ, ಇದು ಒಂದು ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಅನ್ನೋದನ್ನ ನಾವು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು, ಯಾಕಂದರೆ ನೋಡಿ ನೆಕ್ಸ್ಟ್ ಕ್ವಶನಲ್ಲಿ ಏನು ಮಾಡಿದ್ದಾರೆ? ಆನ್ಸರಲ್ಲಿ 2 ಕಟ್ ಪೀಸಸ್ಗಳು ಕರೆಕ್ಟಾಗೇ ಇದ್ದಾವೆ, ಆದರೆ ಇಲ್ಲೇನಾಗಿದೆ? ಅವರು ರೆಕ್ಟ್ಯಾಂಗಲ್ ಜಾಗಕ್ಕೆ ಸ್ಕ್ವಯರ್ನ ಕೊಟ್ಟಿದ್ದಾರೆ. ಆ ಸ್ಕ್ವಯರ್ ನಮಗಿಲ್ಲ. ಸೊ ನಮಗಿದು ಆನ್ಸರ್ ಆಗಲ್ಲ, ಯಾಕಂದರೆ ನಾವು ಇದು ರೆಕ್ಟ್ಯಾಂಗಲ್ ಸ್ಕ್ವಯರು ಒಂದೇ ಅಂದ್ಕೊಂಡು ಆನ್ಸರ್ ಮಾಡಿಬಿಟ್ರೆ ಏನಾಗುತ್ತೆ? ನಮಗಿಲ್ಲಿ ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ನೋಡಿ, 1 ಪೀಸ್ ಇದೆ, 2ನೇದು ಪೀಸ್ ಇದೆ, 3ನೇದು ಕೂಡ ರೆಕ್ಟ್ಯಾಂಗಲ್ ಇದೆ, ಹೌದಲ್ವಾ? ಹಾಗಾಗಿ ನಮ್ಮ ಆನ್ಸರ್ ಇಲ್ಲೇನಾಯಿತು? ಬಿ ಆಯಿತು. ಸಿ ಎಲ್ ಏನಾಗಿದೆ? ಸಿ ಎಲ್ ಏನಾಗಿದೆ ನೋಡಿ, ಇದೊಂದು ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿಗಳಿಲ್ಲ. ಡಿ ಎಲ್ ಏನಾಗಿದೆ? ಕಟ್ಔಟ್ ಪೀಸ್ಗಳು 1 ಇದೆ, 2 ಇದೆ, ಆದರೆ ಡಿ ಎಲ್ಲಿ ಇದೇನಾಗಿದೆ? ಇದು ಸ್ಕ್ವಯರ್ ಇದೆ. ಹಾಗಾದರೆ ನಮಗೆ ಸ್ಕ್ವಯರ್ ಬರಬಾರ್ದಲ್ವ? ಹಾಗಾಗಿ ಡಿ ಕೂಡ ಆಗೋದಿಲ್ಲ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು? ಬಿ ಆಯಿತು. ಹಾಗಾದರೆ ಮುಂದಿನ ಫಿಗರಿಗೆ ಬರೋಣ. ಮುಂದಿನ ಫಿಗರಲ್ಲಿ ಏನಾಗಿದೆ ನೋಡಿ, 4 ಪೀಸ್ಗಳನ್ನು ಕೊಟ್ಟಿದ್ದಾರೆ, ಹೌದಲ್ವಾ? 4 ಪೀಸ್ಗಳು ಯಾವ ಥರ ಇದೆ ನೋಡಿ, 1 ಟ್ರಯಾಂಗಲ್, 2 ಟ್ರಯಾಂಗಲ್, 3 ಟ್ರಯಾಂಗಲ್ ಇದೆ, ಮತ್ತು ಇನ್ನೊಂದು ಆಕೃತಿ ಏನಾಗಿದೆ? ಈ ಥರ ಒಂದು ಆಕೃತಿ ಇದೆ, ಹೌದಲ್ವಾ? ಹಾಗಾದರೆ ಇಲ್ಲಿ ನೋಡಿ, ಎ ಅಲ್ಲಿ ನಾವು ಯೂಸ್ ಮಾಡ್ಬೋದಂತ. ಈ ಒಂದು ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲ್ ಕೂಡ ಇಲ್ಲ, ಈ ಟ್ರಯಾಂಗಲ್ ಇಲ್ಲ, ಯಾಕಂದರೆ ಇದು ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಗೊತ್ತಾಗ್ತಾ ಇದೆ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲ. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲದೆ ಇರೋ ಕಾರಣ ನಮಗೆ ಇಲ್ಲಿ ಎ ಆನ್ಸರ್ ಆಗಲ್ಲ. ಬಿ ನೋಡಿ, 1 ಟ್ರಯಾಂಗಲ್ ಇದೆಯಾ? ಹಾಂ ಇದೆ. 2ನೇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, 3ನೇದು ಕೂಡ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, 4ನೇದು ಕೂಡ ಆಕೃತಿ ಇದೆ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು? ಬಿ ಆಯಿತು. ಅವ್ರು ಕೊಟ್ಟಿರ್ತಕ್ಕಂಥ ಚಿತ್ರ ನಮಗೆ ಬಿ ಅಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಏನಾಯಿತು? ಬಿ ಆಯಿತು. ಇದನ್ನ ಸಿ ಡಿನೂ ನೋಡಿಬಿಡೋಣ. ಅವ್ರೇನು ಮಾಡಿದ್ದಾರೆ? ಈ ಆಕೃತಿನ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ನಮಗಿಲ್ಲಿ ಬರ್ತಕ್ಕಂಥ ಆನ್ಸರಲ್ಲಿ ಏನಾಗಿರಬೇಕು? ಈ ಒಂದು ಆಕೃತಿ ಏನಿದೆಯಲ್ಲ, ಇದು ನಮಗೆ ದೊಡ್ಡದಿರಬೇಕು. ಹಾಗಾಗಿ ಇಲ್ಲಿ ಸಿ ಕೂಡ ಆಗಲ್ಲ. ಡಿ ಅಲ್ಲಿ ಈ ಆಕೃತಿನೇ ಇಲ್ಲ, ಹಾಗಾಗಿ ಡಿ ಆಗಲ್ಲ, ಹೌದಲ್ವಾ? ನೆಕ್ಸ್ಟು ಮುಂದಿನ ಕ್ವಶನ್ ನೋಡೋದಾದರೆ, ಇಲ್ಲಿ ನೋಡಿ ಸುಮಾರಷ್ಟು ಆಕೃತಿಗಳನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಇವೆಲ್ಲ ಆಕೃತಿಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಯಾವ ಚಿತ್ರನ ನಾವು ರೆಡಿ ಮಾಡ್ತಾ ಇದ್ದೀವಿ ಅಂತ ನಾವಿಲ್ಲಿ ನೋಡೋಣ. ಇಲ್ಲಿ ನೋಡಿ, ಅವ್ರು ಯಾವ ಥರ ಆಕೃತಿ ಕೊಟ್ಟಿದ್ದಾರೆ.
ಮೂರು ಟ್ರಯಾಂಗಲ್ ಇದೆ, ಆಮೇಲೆ ಈ ಥರ ಒಂದು ಇದಿದೆ. ಹಾಗಾದರೆ ನೋಡೋಣ. ನೋಡಿ ಇಲ್ಲಿ ನೋಡಿ ಕಾಣಿಸ್ತಿದೆಯಾ? 2 ಟ್ರಯಾಂಗಲ್ ಕೂಡ ಇರಬೇಕು. 2 ಟ್ರಯಾಂಗಲ್ ಎಲ್ಲಿದ್ದಾವೆ? 3 ಟ್ರಯಾಂಗಲ್ ಇರಬೇಕು. 3 ಟ್ರಯಾಂಗಲ್ ಎಲ್ಲಿದ್ದಾವೆ? ಇಲ್ಲಿ ಕಾಣಿಸ್ತಾ ಇದ್ದಾವೆ. 1 ಟ್ರಯಾಂಗಲ್, 2 ಟ್ರಯಾಂಗಲ್, 3 ಟ್ರಯಾಂಗಲ್ ಇದ್ದಾವೆ. ಆಮೇಲೆ ಏನಾಗಿದೆ, ಇದೊಂದು ಪಾರ್ಟ್ ಕೂಡ ಇಲ್ಲಿದೆ. ಆಮೇಲೆ ಈ ಒಂದು ಪಾರ್ಟ್ ಕೂಡ ಇದೆ, ಹೌದಲ್ವಾ? ಕಾಣಿಸ್ತಾ ಇದೆಯಾ? ಹಾಗಾದರೆ ನಮಗಿಲ್ಲಿ ಏನಾಯಿತು? ನಮ್ಮ ಆನ್ಸರು ಎ ಆಯಿತು. ಬಿ ಅಲ್ಲಿ ಏನಾಗಿದೆ, ಇದೊಂದು ಪಾರ್ಟ್ ಎಕ್ಸ್ಟ್ರಾ ಬಂದಿದೆ. ಸಿ ಅಲ್ಲಿ ಏನಾಗಿದೆ, 3 ಟ್ರಯಾಂಗಲ್ಸ್ ಇಲ್ಲ. ಡಿ ಅಲ್ಲಿ ಏನಾಗಿದೆ, 3 ಟ್ರಯಾಂಗಲ್ ಇದ್ದಾವೆ, ಆದರೆ ನಮಗೆ ಕೂರ್ಸೋದಕ್ಕೆ ಅಲ್ಲಿ ಅವ್ರು ಈ ಥರ ಒಂದು ಆಕೃತಿ ಕೊಟ್ಟಿದ್ದಾರಲ್ವಾ, ಇದು ಒಂದಿಲ್ಲ. ಹಾಗಾಗಿ ನಮ್ಮ ಆನ್ಸರ್ ಏನಾಯಿತು? ಇಲ್ಲಿ ಎ ಆಯಿತು, ಹೌದಲ್ವಾ? ಹಾಗಾದರೆ ಮುಂದಿನ ಪಾರ್ಟಲ್ಲಿ ನೋಡಿ ಏನು ಮಾಡಿದ್ದಾರೆ, ಯಾವ ಥರ ಆಕೃತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಥರ ಒಂದು ಆಕೃತಿ ನಮಗಿಲ್ಲಿ ಕಾಣಿಸ್ತಾ ಇದೆ, ಹೌದಲ್ವಾ? ಕಾಣಿಸ್ತಾ ಇದೆಯಾ? ಇಲ್ಲಿ ಇರ್ತಕ್ಕಂಥ ಫಿಗರ್ನ ಅಲ್ಲಿ ಬರ್ತಿದ್ದೀನಿ. ಈ ಥರ ಒಂದು ಗೆರೆ ಕಾಣಿಸ್ತಾ ಇದೆ. ಇದು ಯಾವುದ್ರಲ್ಲಿದೆ ಅಂತ ನಾವಿಲ್ಲಿ ಈಸಿಯಾಗಿ ಕಂಡುಹಿಡಿಬೋದು. ನೋಡಿ, ಗೊತ್ತಾಗ್ತಿದೆಯಲ್ವಾ ಯಾವ ಥರ ಕಂಡುಹಿಡಿಯೋದು ಅಂತೇಳಿ? ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡೋವ? ಗೊತ್ತಾಗ್ತಿದೆಯಾ ನಿಮಗೆಲ್ಲಾದರೂ ಇದೆ ಅಂತ? ಇಲ್ಲೇನು ಮಾಡಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇಲ್ಲಿದೆ, ಈ ಥರ ಬಂದಿದೆ. ಸೊ ನಮಗೆ ಈ ಥರ ಆಕೃತಿ ಇಲ್ಲ, ಹೌದಲ್ವಾ? ಹಾಗಾಗಿ ಇದು ನಮ್ಮ ಆನ್ಸರ್ ಆಗೋದಿಲ್ಲ. ಆದರೆ ಇಲ್ಲೇನಾಗಿದೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಡಿ ಎಲ್ ಏನಾಗಿದೆ, ಇಲ್ಲಿಂದ ತೊಗೋತಾ ಇದ್ದೀವಿ, ಈ ಥರ ಬಂತು. ಹಾಂ, ಅಂದರೆ ಅವರು 2 ಬಾಕ್ಸ್ಗಳನ್ನು ಕೊಟ್ಟಿದ್ದಾರಲ್ಲ, 2 ಬಾಕ್ಸ್ಗಳಲ್ಲಿ ಕೊಟ್ಟಿದ್ದಾಗ ಏನಾಗುತ್ತೆ, ಇಲ್ಲಿಂದ ಹಾಫ್ ಸ್ಟಾರ್ಟ್ ಮಾಡ್ತೀವಿ, ಹಿಂಗೆ ಬಂದು ಈ ಥರ ಬಂದು ಹಿಂಗೆ ಎಂಡ್ ಆಗುತ್ತೆ. ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿ ಏನಾಗಿದೆ, ನಮಗೆ ಡಿ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಏನಾಯಿತು? ಡಿ ಆಯಿತು. ನೋಡಿ, ಈ ಥರ ಒಂದು ಆಕೃತಿ ಏನಾಗಿದೆ, ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಯಿತು? ಡಿ ಆಯಿತು. ನೋಡಿ, ಮುಂದಿನ ಕ್ವಶನಲ್ಲಿ ಆಗಿದೆ ಅಂದರೆ, ಈ ಥರ ಆಕೃತಿ ಎಲ್ಲಿದೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಅಂದರೆ ಹಿಡನ್ ಫಿಗರ್ನ ಫೈಂಡ್ ಔಟ್ ಮಾಡೋದಿರುತ್ತೆ. ಲಾಸ್ಟ್ ಭಾಗದಲ್ಲಿ ಯಾವತ್ತೂ ಏನಾಗಿರುತ್ತೆ, ಹಿಡನ್ ಫಿಗರ್ನ ಕಂಡುಹಿಡಿಯೋದಿರುತ್ತೆ, ಹೌದಲ್ವಾ? ನೋಡಿ, ಈ ಥರ ಆಕೃತಿ ಯಾವುದ್ರಲ್ಲಿ ಕಾಣಿಸ್ತಾ ಇದೆ? ನಮಗೆ ಈ ಥರ ಆಕೃತಿ ಬರಬೇಕು ಅಂದ್ರೇನು, ಸರ್ಕಲ್ಲೇ ಇರಬೇಕು. ಸೊ ನಮಗಿಲ್ಲಿ ಬಿ ಹೋಯಿತು, ಸರ್ಕಲ್ ಇರೋದೇ ಬೇಕು ನಮಗೆ. ನೆಕ್ಸ್ಟ್ ಏನು, ಸರ್ಕಲ್ ಕೆಳಗಡೆ ಏನು ಈ ಥರ ಮಾರ್ಕ್, ಈ ಥರ ಒಂದು ಆ್ಯಂಗಲ್ ಬೇಕು ಅಂದರೆ ನಮಗೇನು ಟ್ರಯಾಂಗಲ್ ಇರಬೇಕು. ಸೊ ನಮಗಿಲ್ಲಿ ಇದು ಹೋಯಿತು. ಹಾಗಾದರೆ ಸಿ ಮತ್ತು ಎ ಅಲ್ಲಿ ಒಂದರಲ್ಲಿ ನಮಗೇನು ಒಂದು ಆಕೃತಿ ಆಗಿರುತ್ತೆ. ಸಿ ಎಲ್ ನೋಡಿ, ಸಿ ಎಲ್ ಏನಾಗಿದೆ, ಸರ್ಕಲ್ ಕೆಳಗಡೆ ಈ ಥರ ಮಾರ್ಕ್ ಇದೆ. ಆದರೆ ನಮಗಿಲ್ಲಿ ಏನು ಬೇಕು, ಉಲ್ಟಾ ಟ್ರಯಾಂಗಲ್ ಬೇಕು. ಸೊ ನಮಗೆ ಸಿ ಕೂಡ ಹೋಯಿತು. ಇಲ್ಲಿ ನೋಡಿ, ಈಸಿಯಾಗಿ ಸಿಗ್ತಾ ಇದೆ, ಹೌದಲ್ಲ? ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿ ಏನಾಗಿದೆ, ನಮಗೆ ಎ ಅಲ್ಲಿ ಏನಾಗಿದೆ, ಕರೆಕ್ಟಾಗಿ ಸಿಗ್ತಾ ಇದೆ. ಹಾಗಾಗಿ ನಮಗಿಲ್ಲಿ ಏನಾಯಿತು, ಎ ನಮ್ಮ ಆನ್ಸರ್ ಆಯಿತು. ಇಲ್ಲಿ ನೋಡಿ, ಈಸಿಯಾಗಿ ಒಂದು ಸಣ್ಣ ಭಾಳ ಈಸಿಯಾಗಿರೋ ಕ್ವಶನ್ ಕೊಟ್ಟಿದ್ದಾರೆ. ಏನಿದೆ, ಎಲ್ ಮಾರ್ಕ್ ಕೊಟ್ಟಿದ್ದಾರೆ. ಎಲ್ ಮಾರ್ಕ್ ಇಲ್ಲಿರೋದ್ರಲ್ಲಿ ಯಾವುದ್ರಲ್ಲಿ ಇದೆ? ಎ ಅಲ್ಲಂತರೂ ಇರಲಿಕ್ಕಿಲ್ಲ, ಯಾಕಂದರೆ ಉಲ್ಟಾ ಇದೆ. ಸೊ ಎ ಅಲ್ಲ. ಇಲ್ಲಿ ನೋಡಿ, ಬಿ ಎಲ್ ಕಾಣಿಸ್ತಿದೆ ಅಲ್ವಾ? ಓಕೆ, ಬಿ ಎಲ್ ಏನಾಗಿದೆ, ಎಲ್ ಮಾರ್ಕ್. ಅವ್ರು ಕೊಟ್ಟಿರ್ತಕ್ಕಂಥ ಎಲ್ ಮಾರ್ಕ್ ಏನಾಗಿದೆ, ಈಸಿಯಾಗಿ ನಮಗೆ ಸಿಗ್ತಾ ಇದೆ. ಆದರೆ ಇಲ್ಲಿ ಏನಾಗಿದೆ, ಸಿ ಅಲ್ಲಿ ಓಕೆ ಎಲ್ ಮಾರ್ಕ್ ಇದೆ, ಬಟ್ ಇಲ್ಲಿ ಈ ಥರ ಇದೆ. ಸೊ ನಮಗೆ ಪರ್ಫೆಕ್ಟಾಗಿರೋ ಶೇಪ್ ಬೇಕು. ಸೊ ನಮಗಿಲ್ಲಿ ಏನಾಗುತ್ತೆ, ಬಿ ಅಲ್ಲಿ ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ ಮಾರ್ಕ್ ಏನಿದೆ, ಬಿ ಅಲ್ಲಿ ಸಿಗ್ತಾ ಇದೆ. ಹಾಗಾದರೆ ಮುಂದಿನ ಕ್ವಶನ್ ನೋಡಿ, ಈ ಥರ ಒಂದು ಮಾರ್ಕ್ ಕೊಟ್ಟಿದ್ದಾರೆ. ಇದು ನೋಡಿ, ಈ ಒಂದು ಭಾಗ ಅಬ್ಸರ್ವ್ ಮಾಡಿದರೆ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಹೇಗೆ ಅಂದರೆ, ಮುಂದೆ ನೋಡಿ, ಬಿ ಅಲ್ಲಿ ಆ ಥರ ಒಂದು ಭಾಗ ಎಲ್ಲೂ ಇಲ್ಲೇ ಇಲ್ಲ, ಹೌದಲ್ವಾ? ಸಿ ಅಲ್ಲೂ ಕೂಡ ಎಲ್ಲೂ ಇಲ್ಲ, ಡಿ ಅಲ್ಲೂ ಕೂಡ ಇಲ್ಲ. ಹಾಗಾದರೆ ಉಳಿದಿದ್ದು ಯಾವುದು? ಎ ಅಲ್ಲಿ. ಎ ಅಲ್ಲಿ ನಾವು ಅದನ್ನ ಬಿಡಿಸಿ ನೋಡೋಣ. ಇಲ್ಲಿ ನೋಡಿ, ಅದ್ರ ಮೇಲ್ಗಡೆ ಡ್ರಾ ಮಾಡ್ತೀನಿ. ಹೌದು, ಹಾಗಾದರೆ ಏನು, ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಚಿತ್ರ ಏನಾಗುತ್ತೆ, ನಮಗೆ ಎ ಅಲ್ಲಿ ಪರ್ಫೆಕ್ಟಾಗಿ ಸಿಗ್ತಾ ಇದೆ. ನೀವೇನು ಮಾಡಬೇಕು, ಈ ಒಂದು ಯಾವುದಾದ್ರೂ ಒಂದು ಸಣ್ಣ ಪರ್ಟಿಕ್ಯುಲರಾಗಿ ಪಾರ್ಟನ್ನು ಕೊಟ್ಟಿರ್ತಾರಲ್ಲ, ಆ ಒಂದು ಭಾಗನ ಅಬ್ಸರ್ವ್ ಮಾಡಿ ಏನು ಮಾಡಬೇಕು, ಉಳಿದಿರ್ತಕ್ಕಂಥ ಭಾಗಗಳನ್ನು ಎಲಿಮಿನೇಟ್ ಮಾಡಬೇಕು. ಅಂದರೆ ಅದರಲ್ಲಿ ನಮ್ಮ ಉತ್ತರ ಇರಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ನಮಗೆ ಈ ಭಾಗ ಇದೆ ಅಂದರೆ, ಈ ಒಂದು ಸಣ್ಣ ರೆಕ್ಟ್ಯಾಂಗಲ್ ಇದೆ ಅಂದರೆ, ನೆಕ್ಸ್ಟ್ ನಮಗೆ ಬರ್ತಕ್ಕಂಥ ಆನ್ಸರಲ್ಲೂ ಏನು ಸಣ್ಣ ರೆಕ್ಟ್ಯಾಂಗಲ್ ಇರಲೇಬೇಕು. ಆದರೆ ಇಲ್ಲೇನಾಗಿದೆ, ಇಲ್ಲಿ ನೋಡಿ, ಅಲ್ಲಿ ನಮಗೆ ಕೊಟ್ಟಿರೋ ಚಿತ್ರದಲ್ಲೇ ಎಲ್ಲೂ ಚಿಕ್ಕದಾಗಿರೋ ರೆಕ್ಟ್ಯಾಂಗಲ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಏನು, ನಮಗೆ ಬಿ ಸಿ ಡಿ ಏನಾಗುತ್ತೆ, ನಾವು ಉತ್ತರ ಆಗಿರಲ್ಲ. ಎ ನಮ್ಮ ಉತ್ತರ ಏನಾಗುತ್ತೆ, ಇಲ್ಲಿ ನಮ್ಮ ಎ ಉತ್ತರ ಆಗಿರುತ್ತೆ. ನೋಡಿ,
ಇದು ಹೋದ ವರ್ಷದ ಕ್ವಶನ್ ಪೇಪರಲ್ಲಿ ಯಾವ ಥರ ಕೇಳಿದ್ದಾರೆ ಮಿರರ್ ಇಮೇಜನ್ನು, ಹೌದಲ್ಲ? ಹಾಗಾದರೆ ನೋಡಿ ಇಲ್ಲೇನಾಗುತ್ತೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಏನಾಗುತ್ತೆ, ಈ ಥರ ಬರುತ್ತಲ್ವಾ? ನಾನು ನಿಮಗೆ ಹೇಳ್ದಂಗೆ ಏನಾಯಿತು, ಇಲ್ಲಿ ಖಾಲಿ ಇದೆ ಫಸ್ಟು, ಹತ್ತಿರ ಇರ್ತಕ್ಕಂಥ ಇಮೇಜ್ ಯಾವತ್ತೂ ಮೊದಲು ಬರುತ್ತೆ. ಸೊ ನಮಗಿಲ್ಲಿ ಖಾಲಿ ಮೊದಲು ಸರ್ಕಲ್ ಬಂತು, ನೆಕ್ಸ್ಟ್ ಏನು ಡಬಲ್ ಸರ್ಕಲ್ ಲಾಸ್ಟಿಗೆ ಬರುತ್ತೆ. ಹಾಗಾದರೆ ಅವ್ರು ಕೊಟ್ಟಿರ್ತಕ್ಕಂಥ ಇಮೇಜಲ್ಲಿ ಯಾವುದಿದೆ, ಎ ಅಲ್ಲಿ ನಾವು ಬರೆದಿರ್ತಕ್ಕಂಥ ಚಿತ್ರಕ್ಕೂ ಎಗೂ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಗುತ್ತೆ, ಎ ಆಗುತ್ತೆ. ಬಿ ಯಾಕಾಗಲ್ಲ, ಬಿಗೂ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಚಿತ್ರ ಎರಡೂ ಕೂಡ ಏನಾಗಿದೆ, ಸೇಮ್ ಆಗಿದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಬಿ ಆಗೋದಿಲ್ಲ. ಸಿ ಎಲ್ ಏನಾಗಿದೆ, ಸಿ ಎಲ್ ನೋಡಿ ಈ ಒಂದು ಭಾಗ ಏನಾಗಿದೆ, ಮಿಸ್ ಆಗಿದೆ. ಯಾವ ಕಡೆನೂ ಈ ಭಾಗ ಇಲ್ಲ. ಅಲ್ಲಿ ಪಾರ್ಟ್ಗಳು ಯಾವತ್ತೂ ಮಿರರ್ ಇಮೇಜಲ್ಲಿ ಎಲಿಮಿನೇಟ್ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಸಿ ಆಗಲ್ಲ. ಡಿ ಅಲ್ಲಿ ಆ್ಯಡ್ ಆಗಿದೆ. ಮಿರರ್ ಇಮೇಜಲ್ಲಿ ಯಾವತ್ತೂ ಕೂಡ ಆ್ಯಡು ಆಗಲ್ಲ, ಎಲಿಮಿನೇಟು ಆಗಲ್ಲ. ಹಾಗಾಗಿ ಡಿ ಕೂಡ ಆಗಲ್ಲ. ಎ ನಮ್ಮ ಉತ್ತರ ಆಗುತ್ತೆ. ಮುಂದಿನ ಒಂದು ಫಿಗರಲ್ಲಿ ನೋಡಿ ಏನು ಮಾಡಿದ್ದಾರೆ, ಈ ಥರ ಇರತಕ್ಕಂಥ ಒಂದು ಇಮೇಜ್ಗಳನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ ಏನಾಗುತ್ತೆ, ಈ ಒಂದು ಇಮೇಜ್ ಇದೆ. ಈ ಇಮೇಜ್ನ ನಾವು ಮಿರರ್ ಮುಂದೆ ಹಿಡಿದಾಗ ಇದೇ ಇಮೇಜ್ ಬರುತ್ತೆ. ಯಾಕೆ, ಎರಡೂ ಕಡೆ ಏನಾಗಿದೆ, ಸೇಮ್ ಆಬ್ಜೆಕ್ಟ್ ಇಟ್ಟಿದ್ದಾರೆ. ಸೇಮ್ ಆಬ್ಜೆಕ್ಟ್ ಇಟ್ಟಾಗ ಏನಾಗುತ್ತೆ, ನಮಗೆ ಮಿರರ್ ಮುಂದೆ ಹಿಡಿದಾಗ ಇದೇ ಆಬ್ಜೆಕ್ಟ್ ನಮಗೆ ಕಾಣುತ್ತೆ, ಹೌದಲ್ವಾ? ಅದೇ ಥರ ನಮಗೆ ಈ ಒಂದು ಆಬ್ಜೆಕ್ಟ್ನ ಮಿರರ್ ಮುಂದೆ ಹಿಡಿದ್ರೆ ನಮಗೆ ಸೇಮ್ ಆಬ್ಜೆಕ್ಟೇ ಕಾಣುತ್ತೆ. ಲೆಫ್ಟ್ ರೈಟು ಒಂದೇ ಥರ ಆಬ್ಜೆಕ್ಟ್ ಇಟ್ಟು ನಾವು ಮಿರರಲ್ಲಿ ಹಿಡಿದ್ವಿ ಅಂದರೆ ಆ ಆಬ್ಜೆಕ್ಟು ಸೇಮ್ ಕಾಣುತ್ತೆ. ಅಂದರೆ ಎಕ್ಸಾಂಪಲ್ ಇಲ್ಲೊಂದು ಪೆನ್ ಇಟ್ಟಿರ್ತೀವಿ ಅಂತ ಅಂದ್ಕೊಳ್ಳೋಣ, ಇಲ್ಲೊಂದು ಪೆನ್ ಇಟ್ಟಿದ್ದೀವಿ, ಇದಕ್ಕೆ ದಾರ ಕಟ್ಟಿದ್ದೀವಿ ಅಂದರೆ ಎರಡೂ ಪೆನ್ಗಳು ನಮಗೆ ಪೆನ್ನೇ ಕಾಣ್ತವೆ. ಯಾವ್ದು ರೈಟ್ ಯಾವ್ದು ಲೆಫ್ಟ್ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಕೂಡ ಪೆನ್, ಇದು ಕೂಡ ಪೆನ್. ಅದೇ ಥರ ಇಲ್ಲೇನಾಗುತ್ತೆ, ಈ ಒಂದು ಆಬ್ಜೆಕ್ಟು ಒಂದೇ ಥರ ಇರೋದ್ರಿಂದ ಏನಾಗುತ್ತೆ, ನಮಗಿಲ್ಲಿ ರೈಟು ಲೆಫ್ಟು ಮ್ಯಾಟರ್ ಆಗಲ್ಲ. ಹಾಗಾದರೆ ಅವ್ರು ಕೊಟ್ಟಿರ್ತಕ್ಕಂಥ ಸೇಮ್ ಡಯಾಗ್ರಾಮ್ ಎಲ್ಲಿದೆ ನೋಡಿ, ಇಲ್ಲಿ ಡಿ ಅಲ್ಲಿ ಕಾಣಿಸ್ತಾ ಇದೆ. ಬಿ ಕೂಡ ಸೇಮ್ ಇದೆ, ಆದರೆ ಇಲ್ಲಿ ನೋಡಿ ಸಿ ಕೂಡ ಸೇಮ್ ಇದೆ. ಇಲ್ಲಿ ಏನಿದೆ ಒಳಗಡೆ ಮಾರ್ಕ್ ಏನು ಮಾಡಿದ್ದಾರೆ ಅದು ಚಿಕ್ಕದಾಗಿದೆ. ಹಾಗಾಗಿ ಸಿ ನಮ್ಗೆ ಆನ್ಸರ್ ಆಗಲ್ಲ. ನಮ್ಮ ಆನ್ಸರ್ ಏನಾಗುತ್ತೆ, ಡಿ ಆಗುತ್ತೆ. ಬಿ ಏನಾಗಿದೆ, ಉಲ್ಟಾ ಆಗಿದೆ. ಎ ಏನಾಗಿದೆ, ಒಂದು ಮಾರ್ಕ್ ಮಿಸ್ ಆಗಿದೆ. ಸಿ ಎಲ್ ಏನಾಗಿದೆ, ಇನ್ನೊಂದು ಮಾರ್ಕು ಚಿಕ್ಕದಾಗಿದೆ. ಹಾಗಾಗಿ ನಮಗೆ ಪರ್ಫೆಕ್ಟಾಗಿ ಡಿ ಏನಾಗಿದೆ, ಮ್ಯಾಚ್ ಆಗ್ತಾ ಇದೆ. ಅದಲ್ಲ, ಇಲ್ಲಿ ನೋಡಿ ಟಾಮ್ ಅಂತ ಒಂದು ಪದ ಕೊಟ್ಟಿದ್ದಾರೆ. ಹಾಗಾದರೆ ಮಿರರ್ ಮುಂದೆ ಹಿಡಿದಾಗ ಮೊದಲು ಯಾವ ಅಕ್ಷರ ಬರುತ್ತೆ, ಎಮ್ ಬರುತ್ತೆ. ಎಮ್ ಹೇಗಿದೆಯೋ ಹಾಗೇ ಇರುತ್ತೆ, ಆಯಿತಾ? ನೆಕ್ಸ್ಟ್ ಏನಾಗುತ್ತೆ, ಓ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಟಿ ಬರುತ್ತೆ. ಹಾಗಾದರೆ ನಮಗಿಲ್ಲಿ ಏನು ಬರಬೇಕು, ಎಮ್ ಓ ಟಿ ಬರಬೇಕು. ಇಲ್ಲಿ ನೋಡಿ ಎಮ್ ಇದೆ, ಓ ಇದೆ, ಟಿ ಇದೆ. ಹಂಗಾದರೆ ನಮ್ಮ ಆನ್ಸರ್ ಯಾವುದು, ಎ ಆಗುತ್ತೆ. ಇಲ್ಲಿ ಸಿ ನೋಡಿ ಮಕ್ಕಳೇ, ಎಮ್ ಇದೆ, ಟಿ ಇದೆ. ಟಿ ಯಾಕೆ, ಎಮ್ ಇದೆ, ಓ ಇದೆ, ಮತ್ತು ಟಿ ಯಾಕೆ ಇಲ್ಲಿ ಉಲ್ಟಾ ಇತ್ತು? ಟಿ ಉಲ್ಟಾ ಆಗೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಅಕ್ಷರಗಳು ಯಾವತ್ತು ಸೀದಾ ಇದ್ದಿದ್ದು ಸೀದಾನೇ ಲೆಫ್ಟ್ ರೈಟು ಚೇಂಜ್ ಆಗ್ತವೆ ಹೊರತು ಈ ಥರ ಟಿ ಇದ್ದಿದ್ದು ಈ ಥರ ಆಗಲ್ಲ. ಹಾಗಾಗಿ ನಮಗೆ ಇದನ್ನು ನಾವು ಗಮನ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ ಈ ಅಕ್ಷರ ನೋಡಿ, ಎಮ್ ಟಿ ಓ ಮೂರು ಉಲ್ಟಾಗಿದೆ. ಇಲ್ಲೂ ಕೂಡ ಟಿ ಮಾತ್ರ ಸೀದಾ ಇದೆ, ಇವೆರಡೂ ಉಲ್ಟಾಗಿದೆ. ಈ ಥರ ಆಬ್ಜೆಕ್ಟ್ ನಮಗೆ ಯಾವಾಗ ಬರುತ್ತೆ ಅಂದರೆ, ನಾವು ಇಲ್ಲಿ ಮಿರರ್ನ ಹಿಡಿದಾಗ ಬರುತ್ತೆ. ಅಂದರೆ ಏನು, ಈಗ ನಮ್ಮದು ಏನು ಕೊಟ್ಟಿದ್ದಾರೆ, ಟಾಮ್ ಅಂತ ಕೊಟ್ಟಿದ್ದಾರಲ್ವಾ, ಇಲ್ಲಿ ನಾವು ಮಿರರ್ ಹಿಡಿದ್ವಿ ಅಂದರೆ ಈ ಥರ ಇಮೇಜ್ ಬರುತ್ತೆ. ಅಂದ್ರೇನು, ಎಕ್ಸ್ ವೈ ಏನು ಮಿರರ್ನ ನಾವು ಲೆಫ್ಟ್ ರೈಟಿಗೆ ಹಿಡಿದಾಗ ಏನಾಗುತ್ತೆ, ಎ ಅಂತಕ್ಕಂಥ ಒಂದು ಆಬ್ಜೆಕ್ಟ್ ಬರುತ್ತೆ. ಅದೇ ಥರ ನಾವು ಈ ಒಂದು ಕೊಟ್ಟಿರ್ತಕ್ಕಂಥ ಅಕ್ಷರಗಳಿಗೆ ಕೆಳಗಡೆ ಭಾಗದಲ್ಲಿ ಅಥವಾ ಮೇಲ್ಗಡೆ ಭಾಗದಲ್ಲಿ ಮಿರರ್ಗಳನ್ನು ಹಿಡಿದ್ರೆ ಈ ಥರ ಇನ್ವರ್ಟೆಡ್ ಇಮೇಜಸ್ಸು ಬರುತ್ತೆ. ಅರ್ಥ ಆಯ್ತಲ್ವಾ? ಅಂದರೆ ಇಲ್ಲಿ ನೋಡಿ ಇನ್ನೊಂದು ಮಿರರ್ ಇಮೇಜ್ ಇದೆ. ಯಾವ ಥರ ಇದೆ, ಈ ಅರ್ಧ ಭಾಗ ಶೇಡೆಡ್ ಆಗಿದೆ, ಸರಿನಾ? ಆ ಥರ ನೋಡಿ. ಈಗ ಮಿರರ್ ಇಮೇಜ್ ಏನು ಬರುತ್ತೆ, ಸ್ಕ್ವೇರ್ ಯಾವತ್ತೂ ಚೇಂಜ್ ಆಗಲ್ಲ, ಹಾಗೆ ಬರುತ್ತಲ್ವಾ? ಆದರೆ ನಮಗಿಲ್ಲೇನಾಗುತ್ತೆ, ಈ ಥರ ಬರುತ್ತೆ. ಇಲ್ಲಿ ಬಂದಿರತಕ್ಕಂಥ ಒಂದು ಏನಿದೆ, ಇದು ಚಿಕ್ಕ ಟ್ರಯಾಂಗಲ್ ಏನಾಗುತ್ತೆ, ಹತ್ತಿರ ಬರುತ್ತೆ. ಯಾಕೆ, ಈ ಒಂದು ಮಿರರಿಗೆ ಹತ್ತಿರ ಆಗಿರ್ತಕ್ಕಂಥದ್ದು ಯಾವುದು, ಚಿಕ್ಕ ಟ್ರಯಾಂಗಲ್ಲು. ಹಾಗಾಗಿ ಇದು ಇಲ್ಲಿ ಬರುತ್ತೆ. ಆಮೇಲೆ ಏನಾಗಿದೆ, ಈ ಒಂದು ಮಾರ್ಕ್ ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ ಈ ಥರ ಮಾರ್ಕ್ ಬರುತ್ತೆ.
ಆಮೇಲೆ ಇಲ್ಲಿರ್ತಕ್ಕಂಥ ಮಾರ್ಕು ಕೊನೆಗೆ ಬರ್ತಕ್ಕಂಥ ಮಾರ್ಕ್ಗಳು ಕೊನೆಗೆ ಬರುತ್ತೆ. ಆರೋ ಮಾರ್ಕ್ ಏನಾಗುತ್ತೆ ಆ ಕಡೆ ಶೋ ಆಗುತ್ತೆ. ಯಾಕಂದರೆ ಇಲ್ಲೂ ಕೂಡ ಔಟ್ಸೈಡ್ ಶೋ ಮಾಡ್ತಿರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಆರೋ ಮಾರ್ಕು ಕೂಡ ಔಟ್ಸೈಡೇ ಶೋ ಆಗುತ್ತೆ. ಆಯಿತಾ? ಹಾಗಾದರೆ ಇದು ಕೂಡ ಭಾಗ ಶೇಡೆಡ್ ಆಗಿದೆ. ನಮ್ಗೆ ಬರ್ತಕ್ಕಂಥ ಉತ್ತರ ಏನಾಗಿರುತ್ತೆ ಈ ಥರ ಇರುತ್ತೆ. ಹೌದಲ್ವಾ? ಹಾಗಾದರೆ ಎ ನೋಡಿ, ಎಗೂ ಇಲ್ಲಿ ಬರೆದಿರ್ತಕ್ಕಂಥ ಉತ್ತರಕ್ಕೂ ಸೇಮ್ ಆಗಿದೆ. ಹೌದಲ್ವಾ? ಅಬ್ಸರ್ವ್ ಮಾಡಿ, ಇದು ಕಂಪ್ಲೀಟಾಗಿ ಶೇಡ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಆನ್ಸರು ಎ ಆಯಿತು. ಆದರೆ ಬಿ ಯಾಕಾಗಲ್ಲ? ಬಿ ಅಲ್ಲಿ ನೋಡಿ, ಅವರು ನಮಗೆ ಈ ಟ್ರಯಾಂಗಲ್ ನಮಗೆ ಮೇಲ್ಗಡೆ ಭಾಗ ಶೇಡ್ ಆಗಿದೆ ಅಂದರೆ ಮಿರರಲ್ಲೂ ಕೂಡ ಆ ಟ್ರಯಾಂಗಲ್ದು ಮೇಲ್ಗಡೆ ಭಾಗನೇ ಶೇಡ್ ಆಗಿರುತ್ತೆ, ಕೆಳಗಡೆ ಭಾಗ ಶೇಡ್ ಆಗೋ ಹಾಗಿಲ್ಲ. ಇಲ್ಲೇನಾಯಿತು, ಕೆಳಗಡೆ ಭಾಗ ಶೇಡ್ ಆಯಿತು. ಇಲ್ಲಿ ನೋಡಿ, ಆ್ಯರೋ ಮಾರ್ಕ್ ಮಾತ್ರ ಡೈರೆಕ್ಷನ್ ಅದೇ ಕಡೆ ತೋರಿಸ್ತಿದೆ. ಆ್ಯರೋ ಮಾರ್ಕ್ ಆ ಕಡೆ ಆಗಬೇಕಿತ್ತು, ಸೊ ಬಿ ಕೂಡ ಆಗಲ್ಲ. ಇಲ್ಲೇನಾಯಿತು, ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನೋ ಒಂದು ಮಿಸ್ ಆಯ್ತು ನೋಡಿ. ಇಲ್ಲಿ ಡಿ ಯಲ್ಲೂ ಕೂಡ ಏನು ನಮ್ಮ ಆನ್ಸರ್ ಇಲ್ಲಿ ಡಿ ಆಗೋದಿಲ್ಲ. ನಮ್ಮ ಆನ್ಸರ್ ಏನಾಯ್ತು ಇಲ್ಲಿ ಎ ಆಗುತ್ತೆ. ಪಾರ್ಟ್ ಇನ್ನು ಉಳಿದಿರೋ ಇನ್ನೆರಡು ಪಾರ್ಟ್ಗಳು ಉಳಿದಿದೆ ನೋಡಿ. ಹಾಗಾದರೆ ಕ್ವಶನ್ ನೋಡಿ, ಏನು ಪಾರ್ಟ್ 9ನಲ್ಲಿ ಏನು ಕೇಳಿರ್ತಾರೆ, ಕಟ್ಔಟ್ ಪೀಸ್ಗಳನ್ನ ಯೂಸ್ ಮಾಡಿಕೊಂಡು ಆಕೃತಿಗಳನ್ನು ನಾವಿಲ್ಲೇನು ಡ್ರಾ ಮಾಡಬೇಕಾಗಿರುತ್ತೆ. ಹೌದಲ್ವಾ? ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಆಕೃತಿಗಳು 1 2 3 4 5. ಹೌದಲ್ವಾ? ಹಾಗಾದರೆ ಇಲ್ಲಿ ಯಾವ ಥರ ಆಕೃತಿನ ನಾವು ರೆಡಿ ಮಾಡ್ಬೋದು ಅಂತ ಹೇಳಿ ನೋಡೋಣ. ಇಲ್ಲಿ ನೋಡಿ, ನಮಗಿಲ್ಲಿ ಏನಾಗಬೇಕು, ಕಂಪ್ಲೀಟಾಗಿ ಜಾಯಿನ್ ಮಾಡಿ ಈ ಆಕೃತಿ ಬರಬೇಕು. ನಮಗೆ ಇಲ್ಲಿ ಎ ಅನ್ನೋ ಆಕೃತಿ ಮತ್ತು ಡಿ ಅನ್ನೋ ಆಕೃತಿನ ನಾವಿಲ್ಲಿ ಡ್ರಾ ಮಾಡ್ಬೋದು. ಆದರೆ ನಮಗಿಲ್ಲಿ ಏನಾಗುತ್ತೆ, ಎ ಅನ್ನೋ ಆಕೃತಿಗೆ ಇಲ್ಲೊಂದು ನಡುವೆ ಗ್ಯಾಪ್ ಬಂದಿದೆ, ಆ ಗ್ಯಾಪು ಬರಬಾರ್ದು. ಹೌದಲ್ವಾ? ಇಲ್ಲಿ ನೋಡಿ, ಅಷ್ಟು ಆಕೃತಿಗಳನ್ನು ಆ್ಯಡ್ ಮಾಡಿ ನಾನಿಲ್ಲಿ ಒಂದು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಈ ಥರ ಆಕೃತಿ ನಮಗಿಲ್ಲಿ ಬರುತ್ತೆ. ಹೌದಲ್ವಾ? ಇಲ್ಲಿ ನಮಗೆ ಕಂಪ್ಲೀಟಾಗಿ ಜಾಯಿನ್ ಆಗಿರ್ತಕ್ಕಂಥ ಆಕೃತಿ ಬರಬೇಕು. ಆದರೆ ಇಲ್ಲೇನಾಗಿದೆ, ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ. ಹೌದಲ್ವಾ? ನೋಡಿ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ. ಹಾಗಾಗಿ ನಮಗಿಲ್ಲೇನು ನಮ್ಮ ಉತ್ತರ ಆಗೋದಿಲ್ಲ. ನಮ್ಮ ಉತ್ತರ ಕರೆಕ್ಟಾಗಿ ಡಿ ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ನೋಡಿ, ಪಾರ್ಟ್ಗಳನ್ನ ನೋಡಿ, ಇದು ಇಲ್ಲಿ ಎಷ್ಟು ಕರೆಕ್ಟಾಗಿ ಕೂರ್ತಾ ಇದೆ ಅಂತ. ನೀವು ಚಿತ್ರದ ಮೇಲೆ ಈ ಥರ 1 2 3 4 ಬರ್ಕೊಂಡ್ಬಿಟ್ರೆ ಯಾವೊಂದು ಪಾರ್ಟ್ ಕೂಡ ಮಿಸ್ ಆಗಲ್ಲ. ಹೌದಲ್ವಾ? 5 ಪಾರ್ಟ್ಗಳು ಇದಾವಲ್ವ, 5 ಪಾರ್ಟು ಇದ್ದಾವೆ. ಪರ್ಫೆಕ್ಟಾಗಿ ಒಂದು ಡಯಾಗ್ರಾಮ್ ರೆಡಿ ಆಗ್ತಾ ಇದೆ. ಆದರೆ ಇಲ್ಲಿ ನೋಡಿ, ಬಿ ಅಲ್ಲಿ ಏನಾಗಿದೆ, ಸಿ ಅಲ್ಲಿ ಏನಾಗಿದೆ, ಈ ಒಂದು ಪಾರ್ಟ್ ಎಕ್ಸ್ಟ್ರಾ ಬಂದಿದೆ, ಈ ಥರ ಬರಬಾರ್ದು. ಹೌದಲ್ವಾ? ಇಲ್ಲೇನಾಗಿದೆ ನೋಡಿ, ಈ ಒಂದು ಗೆರೆ ಎಕ್ಸ್ಟ್ರಾ ಬಂದಿದೆ, ಸೊ ಇದು ಕೂಡ ಬರಬಾರ್ದು. ಹಾಗಾಗಿ ಡಿ ಅನ್ನೋದೇನಾಗಿರುತ್ತೆ ಇಲ್ಲಿ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಹೌದಲ್ವಾ? ನೆಕ್ಸ್ಟ್ ಕ್ವಶನಲ್ಲಿ ನೋಡಿ, ಇದು ಒಂಥರ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಈ ಥರ ಆಕೃತಿಗಳನ್ನು ಕೊಟ್ಟಾಗ ಸ್ವಲ್ಪ ಜೋಡಿಸೋದು ಕಷ್ಟ ಅನಿಸ್ಬೋದು. ಆದರೆ ನೋಡಿ, ಇಲ್ಲಿ ಏನಾಗಿದೆ, ಈ ಥರ ಒಂದು ಆಕೃತಿ ಇದೆ ಅಲ್ವಾ, ಈ ಆಕೃತಿ ಎಲ್ಲಿ ಮೊದಲನೇದಾಗಿ ಕರೆಕ್ಟಾಗಿ ಕೂರುತ್ತೆ ಅಂತೇಳಿ ನೋಡ್ಕೋಬೇಕು. ಅದು ಅಂದರೆ ಈ ಥರ ಆಕೃತಿ ಕೂರಬೇಕು ಅಂದ್ರೇನು, ಶಾರ್ಪ್ ಎಂಡೆಡ್ ಬರಬೇಕು. ಹೌದಲ್ವಾ? ಹಾಗಾಗಿ ಶಾರ್ಪ್ ಎಂಡ್ ಬಂದು ಈ ಆಕೃತಿನೂ ಇರಬೇಕು. 1 2 3 ಈ 3 ಆಕೃತಿಗಳು ಎಲ್ಲಿ ಕೂರ್ತವೆ ಅಂತಂದೇಳಿ ನಾವಿಲ್ಲಿ ನೋಡೋಣ. ಹಾಗಾದರೆ ಇಲ್ಲಿ ನೋಡಿ, 1ನೇ ಆಕೃತಿ ಕೂರ್ತಿದೆ, 2ನೇದು ಕೂರ್ತಿದೆ, 3ನೇದು ಕೂರ್ತಾ ಇದೆ. ಹೌದಲ್ವಾ? ಇಲ್ಲಿ ಮತ್ತೆಲ್ಲರೂ ಕೂರ್ತಿದ್ಯಾ? ಇಲ್ಲ. ಇಲ್ಲಿ ಬೇರೆ ಥರನೇ ಆಕೃತಿಗಳದೆ. ಬಿ ಆಗಲ್ಲ, ಡಿ ಆಗಲ್ಲ, ಸಿ ಕೂಡ ಆಗಲ್ಲ. ಇಲ್ಲಿ ನೋಡಿ, ಮೊದಲನೇ ಆಕೃತಿ ಕಾಣಿಸ್ತಿದೆಯಲ್ವಾ, ಇದು ಮೊದಲನೇ ಆಕೃತಿ ಆಯಿತು. 2ನೇ ಆಕೃತಿ ನೋಡಿ, ಇದು 2ನೇ ಆಕೃತಿ ಆಯಿತು. 3ನೇದು ಕೂಡ ಆಯಿತು. ಹಾಗಾಗಿ ನಮಗಲ್ಲಿ ನಮ್ಮ ಉತ್ತರ ಏನಾಗುತ್ತೆ, ಎ ಆಗುತ್ತೆ. ಈ ಒಂದು ಚಿತ್ರನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಎ ಅಂತಕ್ಕಂಥ ಒಂದು ಆಕೃತಿನ ನಾವೇನೇನು ಡ್ರಾ ಮಾಡ್ತಾ ಇದ್ದೀವಿ. ಹಾಗಾದರೆ ಮುಂದಿನ ಕ್ವಶನಲ್ಲಿ ನೋಡಿ, ಈ ಥರ ಒಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ 4 ಚಿತ್ರಗಳನ್ನು ಯೂಸ್ ಮಾಡ್ಕೊಂಡು ನಾವಿಲ್ಲಿ ಯಾವುದನ್ನು ಡ್ರಾ ಮಾಡ್ಬೋದು? ಪರ್ಫೆಕ್ಟಾಗಿ ನಮಗೆ ಡಯಾಗ್ರಾಮ್ ಬರಬೇಕು. ಹಾಗಾದರೆ ಇಲ್ಲಿ ನೋಡಿ, ಏನು ನೋಡಿ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರಲ್ವ, ಓಕೆ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಟ್ರಯಾಂಗಲ್ ಹಾಕಿದ್ದಾರೆ, ಅದ್ರ ಮೇಲೆ ಇನ್ನೊಂದು ಟ್ರಯಾಂಗಲ್ ಎಳೆದಿದ್ದಾರೆ, ಪಕ್ಕಕ್ಕೆ ಇನ್ನೊಂದು ಟ್ರಯಾಂಗಲ್ ಎಳೆದಿದ್ದಾರೆ, ಮತ್ತಿಲ್ಲೇನೋ ಪ್ಯಾರಲಲೋಗ್ರಾಮ್ ಬಂದಿದೆ. ಹೌದಲ್ವಾ? ಓಕೆ, ಕೊಟ್ಟಿರ್ತಕ್ಕಂಥ ಎಲ್ಲ ಚಿತ್ರಗಳು ಸ್ಯಾಟಿಸ್ಫೈಡ್ ಆಯಿತು. ನೋಡಿ,
ಒಂದಿದೆ, 2 3 4 ಆಯಿತು. ಆದರೆ ಇಲ್ಲೇನಾಗುತ್ತೆ, ಇದು ಒಂದು ಟ್ರಯಾಂಗಲ್ ಎಕ್ಸ್ಟ್ರಾ ಆಯಿತು. ಈ ಒಂದು ಟ್ರಯಾಂಗಲ್ ಎಕ್ಸ್ಟ್ರಾ ಬರಬಾರ್ದಲ್ವಾ? ಸೊ ನಮಗೆ ಇದು ಬರಬಾರ್ದು. ಹಾಗಾದರೆ ಈ ಒಂದು ಈ ಲೈನ್ ಏನಿರುತ್ತೆ ಇದನ್ನ ನಾವು ಅಳಿಸ್ಬೇಕಾಗುತ್ತೆ. ಸೊ ನಮಗೆ ಇಲ್ಲೇನಾಗಿದೆ ನೋಡಿ, 1 ಇದೆ, 2 3 4 ಹೌದಲ್ವಾ? ಕೊಟ್ಟಿರ್ತಕ್ಕಂಥ 4 ಆಕೃತಿಗಳು ಇಲ್ಲಿ ಇದ್ದಾವೆ ಕರೆಕ್ಟಾಗಿ. ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು, ಸಿ ಆಯಿತು. ಇಲ್ಲಾದರೂ ಕೂಡ ಅಷ್ಟೇ, ಇದು ಒಂದು ಆಕೃತಿ ನಮಗೆ ಎಕ್ಸ್ಟ್ರಾ ಬಂದಿದೆ, ಈ ಆಕೃತಿ ನಮಗೆ ಕೊಟ್ಟಿಲ್ಲ. ಹಾಗಾಗಿ ಬಿ ಇಲ್ಲಿ ಆಗಲ್ಲ, ಹೌದಲ್ವಾ? ಹಾಗಾದರೆ ಇಲ್ಲೇನಾಗಿದೆ, ಇಲ್ಲಿ ಎಕ್ಸ್ಟ್ರಾ ಒಂದು ಟ್ರಯಾಂಗಲ್ ಬಂದುಬಿಡ್ತು. ಸೊ ನಮಗೆ ಡಿ ಕೂಡ ಆಗಲ್ಲ. ಅವ್ರು ನಮಗೆ ಕೊಟ್ಟಿರೋ ಹಾಗೆ ಏನು ಎಷ್ಟು ಆಕೃತಿಗಳನ್ನು ಕೊಟ್ಟಿದ್ದಾರೋ ಅಷ್ಟೇ ಆಕೃತಿಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಚಿತ್ರನ ಹುಡುಕಬೇಕು. ಸೊ ನೆಕ್ಸ್ಟ್ ಕ್ವಶನಲ್ಲಿ 1 2 3 4 ಹೌದಲ್ವಾ? 4 ಆಕೃತಿ ಇದ್ದಾವೆ. ಈ 4 ಯಾವುದರಲ್ಲಿದ್ದಾವೆ? 4 ಆಕೃತಿ ಇರಬೇಕು. ಇಲ್ಲಿ ನೋಡಿ 2 ಟ್ರಯಾಂಗಲ್ ಬೇಕಂದರೆ ಇಲ್ಲೇ 4 ಆಕೃತಿ ಬೇಕಾಯಿತು. ಸೊ ನಮಗಿದಾಗಲ್ಲ, ಎ ಆಗಲ್ಲ, ಹೌದಲ್ವಾ? ನೆಕ್ಸ್ಟ್ ಏನಾಗಿದೆ, ಬಿ ಅಲ್ಲಿ ನೋಡಿ ಅದೇ ಥರ ಬರಿತೀನಿ, 3 4 2 1 ಹೌದಲ್ವಾ? ಕಾಣಿಸ್ತಿದೆಯಾ? ಇಲ್ಲಿ ನೋಡಿ 1 2 3 4 4 ಆಕೃತಿಗಳು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಹಾಗಾದರೆ ನಮಗಿಲ್ಲಿ ಆನ್ಸರ್ ಏನಾಯಿತು, ಬಿ ಆಯಿತು. ಡಿ ಯಾಕಾಗಲ್ಲ ಅಂದರೆ ಇಲ್ಲಿ 3 ಆಕೃತಿ ಮಾತ್ರ ಇದ್ದಾವೆ, ಇನ್ನೊಂದು ಆಕೃತಿ ಮಿಸ್ಸಿಂಗ್ ಆಗಿದೆ. ಯಾಕಂದರೆ ಇಲ್ಲೊಂದು ಗೆರೆ ಬರಬೇಕಾಗಿತ್ತು, ಆ ಗೆರೆ ಏನಾಯಿತು, ಮಿಸ್ ಆಯಿತು. ಸೊ ನಮಗಿಲ್ಲಿ ಡಿ ಆಗಲ್ಲ. ಇಲ್ಲಿ ಒಂದು ಗೆರೆ ಎಕ್ಸ್ಟ್ರಾ ಬಂದುಬಿಡ್ತು. ಸೊ ನಮಗೆ ಸಿ ಕೂಡ ಆಗೋದಿಲ್ಲ, ಹೌದಲ್ವಾ? ಇದೇ ಥರ ಲಾಸ್ಟ್ ಪಾರ್ಟಿಗೆ ಬರೋದಾದರೆ ಏನು ಮಾಡಿರ್ತಾರೆ, ಕೊಟ್ಟಿರ್ತಕ್ಕಂಥ ಒಂದು ಫಿಗರ್ ಯಾವ ಒಂದು ಡಯಾಗ್ರಾಮಲ್ಲಿದೆ ಹುಡ್ಕೋದು. ಈ ಥರ ನೋಡಿ ಎಮ್ ಆಕೃತಿನ ಕೊಟ್ಟಿದ್ದಾರೆ. ಎಮ್ ಆಕೃತಿ ಇಲ್ಲಿ ಎಲ್ಲಿದೆ, ಉಲ್ಟಾ ಎಮ್ ಆಕೃತಿ, ಹೌದಲ್ವಾ? ಈ ಥರ ಒಂದು ಉಲ್ಟಾ ಎಮ್ ಆಕೃತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿದೆ, ಕಾಣಿಸ್ತಿದ್ಯಾ? ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಡಯಾಗ್ರಾಮಲ್ಲಿ ಏನಾಗಿದೆ, ಉಲ್ಟಾ ಎಮ್ ಆಕೃತಿ ನಮಗೇನಿಲ್ಲಿ ಎ ಅಲ್ಲಿ ಕಾಣಿಸ್ತಾ ಇದೆ. ಸಿ ಅಲ್ಲಿಲ್ವಾ? ಇಲ್ಲ. ಬಿಕಾಸ್ ಇಲ್ಲೇನಾಗಿದೆ, ಈ 2 ಡಯಾಗ್ರಾಮ್ಸ್ ಏನು ಬರಬೇಕಿತ್ತು ಉಲ್ಟಾ, ಅದು ಬಿಡ್ಸೋಕ್ಕೆ ಬರ್ತಾಯಿಲ್ಲ ಎಮ್ನ ಅದರೊಳಗಡೆ. ಮುಂದಿನ ಆಕೃತಿಲಿ ನೋಡಿ, ಮುಂದಿನ ಆಕೃತಿಲೂ ಕೂಡ ಏನಾಗಿದೆ, ಈ ಥರ ಭಾಗ ಇದೆ. ನಮಗೆ ಈ ಥರ ಭಾಗ ಇಲ್ಲ, ಸ್ಟ್ರೇಟ್ ಆಗಿರ್ತಕ್ಕಂಥ ಎಮ್ ಬೇಕು. ಸೊ ನಮಗೆ ಇದು ಬೇಕಾಗಿಲ್ಲ, ನಮಗೇನು ಬೇಕು, ಈ ಥರ ಸ್ಟ್ರೇಟ್ ಇರ್ತಕ್ಕಂಥ ಎಮ್ ಬೇಕು. ಹಾಗಾಗಿ ನಮಗೆ ಇಲ್ಲಿ ಸ್ಟ್ರೇಟ್ ಆಗಿರ್ತಕ್ಕಂಥ ಎಮ್ ಉಲ್ಟಾ ಎಮ್ ಎಲ್ಲಿ ಸಿಗ್ತಿದೆ, ಎ ಅನ್ನೋ ಒಂದು ಚಿತ್ರದಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಉತ್ತರ ಇಲ್ಲೇನಾಯಿತು, ಎ ಆಯಿತು. ಮುಂದಿನ ಫಿಗರಿಗೆ ಬರೋಣ. ಇಲ್ಲಿ ನೋಡಿ ಅವ್ರು ಕೊಟ್ಟಿರ್ತಕ್ಕಂಥ ಆಕೃತಿ ಎಲ್ಲಿದೆ, ಇಲ್ಲಿ ನೋಡಿ ಒಂದು ರೆಕ್ಟ್ಯಾಂಗಲ್ಲು ಮತ್ತು ಒಂದು ಟ್ರಯಾಂಗಲ್ಲು ಕೊಟ್ಟಿದ್ದಾರೆ, 2 ಕೂಡ ಜೋಡಿಸಿದ್ದಾರೆ. ಇಲ್ಲಿ ನೋಡಿ ಎ ಅಲ್ಲಿ ಬರ್ತಾ ಇದೆಯಾ, ಎ ಅಲ್ಲಿ ಬರ್ತಾ ಇದೆ. ಆದರೆ ಇಲ್ಲೇನಾಗಿದೆ, ರೆಕ್ಟ್ಯಾಂಗಲ್ಲು ಟ್ರಯಾಂಗಲ್ಲು ಸೈಜಸ್ಸು ಡಿಫ್ರೆನ್ಸ್ ಆಗ್ತಾಯಿದೆ. ನಮಗೇನು ಬೇಕು, ಇದು ಚಿಕ್ಕದಿರಬೇಕು. ಟ್ರಯಾಂಗಲ್ ಚಿಕ್ಕದಾಗಿದ್ದು ಶಾರ್ಪ್ ಎಂಡೆಡ್ ಇರಬೇಕು. ಮತ್ತೇನು, ರೆಕ್ಟ್ಯಾಂಗಲ್ಲು ದೊಡ್ಡದಾಗಿರಬೇಕು. ಇಲ್ಲೇನಾಗಿದೆ, ರೆಕ್ಟ್ಯಾಂಗಲ್ ಚಿಕ್ಕದಿದೆ, ಟ್ರಯಾಂಗಲ್ ದೊಡ್ಡದಿದೆ. ಸೊ ನಮಗಿಲ್ಲಿ ಎ ಆಗೋದಿಲ್ಲ. ಬಿ ಅಲ್ಲಿ ಏನಾಗಿದೆ, ಬಿ ಅಲ್ಲೂ ಕೂಡ ಸೇಮ್ ಇದೆ, ಟ್ರಯಾಂಗಲ್ ದೊಡ್ಡದಿದೆ, ರೆಕ್ಟ್ಯಾಂಗಲ್ ಚಿಕ್ಕದಾಗಿದೆ, ಹೌದಲ್ವಾ? ಡಿ ನಮಗೆ ಬೇರೆ ಆಕೃತಿನೇ ಕೊಟ್ಟಿದ್ದಾರೆ, ಡಿ ಬಿಟ್ಬಿಡ. ಸಿ ಅಲ್ಲಿ ನೋಡಿ, ಅಲ್ಲಿ ನೋಡಿ, ಹೌದಲ್ವಾ? ಕೊಟ್ಟಿರ್ತಕ್ಕಂಥ ಆಕೃತಿ ಇದೆ ಅಲ್ವಾ, ಇದೇ ರೆಕ್ಟ್ಯಾಂಗಲ್ ಇದೆ, ಇದೇ ಥರ ಶಾರ್ಪ್ ಎಂಡೆಡ್ ಆಗಿರ್ತಕ್ಕಂಥ ಟ್ರಯಾಂಗಲ್ ಇದೆ, ಹೌದಲ್ವಾ? ಹಾಗಾದರೆ ನಮ್ಮ ಉತ್ತರ ಇಲ್ಲೇನಾಯಿತು, ಸಿ ಆಯಿತು, ಹೌದಲ್ವಾ ಮಕ್ಕಳೇ? ನೋಡಿ ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡಿದ್ದಾರೆ, ಒಂದು ಟ್ರಯಾಂಗಲ್ ಮತ್ತು ಈ ಥರ ಒಂದು ಆಕೃತಿ ಕೊಟ್ಟಿದ್ದಾರೆ. ಆ ಥರ ಆಕೃತಿ ಈ ಚಿತ್ರದಲ್ಲಿ ಎಲ್ಲಿದೆ ನಿಮಗೆ ಕಾಣಿಸ್ತಿದೆ ಅಲ್ವಾ? ನೋಡಿ ಈಸಿಯಾಗಿ ನಿಮಗೆ ಫೈಂಡ್ ಔಟ್ ಮಾಡ್ಬೋದು ಯಾವುದರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ. ಎಲ್ಲಿದೆ ಹಾಗಾದರೆ ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಪಾರ್ಟ್ನ ನಾನು ಇದು ಚಿತ್ರದ ಮೇಲೆ ಡ್ರಾ ಮಾಡ್ತಿದ್ದೀನಿ. ಅವ್ರು ಕೊಟ್ಟಿರ್ತಕ್ಕಂಥ ಪಾರ್ಟ್ ಏನಾಗಿದೆ, ಎ ಅಲ್ಲಿ ಇದೆ. ಎ ಅಲ್ಲಿ ಹೇಗಿದೆ, ಇಲ್ಲಿ ನೋಡಿ, ಹೌದಲ್ವಾ? ಕಾಣಿಸ್ತಿದೆ ಅಲ್ವಾ? ಅವ್ರು ಕೊಟ್ಟಿರ್ತಕ್ಕಂಥ ಚಿತ್ರ ನಿಮಗೆ ಇಲ್ಲಿ ಕಾಣಿಸ್ತಿದೆಯಾ? ನಿಮ್ಗೆ ಗೊತ್ತಾಗಲಿ ಅಂತಲೇ ರೆಡ್ ಕಲರಲ್ಲಿ ಅದ್ರ ಮೇಲೆ ಡ್ರಾ ಮಾಡ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ? ಒಂದು ಟ್ರಯಾಂಗಲ್ ಕಾಣಿಸ್ತಿದೆ, ಒಂದು ಈ ಥರ ಫ್ಲ್ಯಾಗ್ ಮಾರ್ಕು ಕೂಡ ಕಾಣಿಸ್ತಾ ಇದೆ. ಹಾಗಾದ್ರೇನು ನಮಗೆ ಇಲ್ಲಿ ಇರ್ತಕ್ಕಂಥ ಡಯಾಗ್ರಾಮು ಎ ಅಲ್ಲಿ ಕರೆಕ್ಟಾಗಿ ಸಿಗ್ತಾ ಇದೆ. ಇನ್ನು ಬಿ ಅಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂದರೆ, ಈ ಒಂದು ಟ್ರಯಾಂಗಲ್ ಇದೆ, ಬಟ್ ಇಲ್ಲಿ ಫ್ಲ್ಯಾಗ್ ಮಾರ್ಕ್ ಬರಬೇಕಿತ್ತಲ್ಲ ಇಲ್ಲಿ, ಹಾಗಾಗಿ ಇದು ಮಿಸ್ ಆಯಿತು. ನೆಕ್ಸ್ಟ್ ಇಲ್ಲೇನು ಮಾಡೋಣ, ಇಲ್ಲಿ ನಮಗೆ ಈ ಥರ ಟ್ರಯಾಂಗಲ್ ಬೇಕಿತ್ತು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಬಿ ಕೂಡ ಆಗಲ್ಲ. ಇಲ್ಲಿ ಫ್ಲ್ಯಾಗ್ ಮಾರ್ಕ್ ಏನೋ ಇದೆ, ಆದರೆ ಟ್ರಯಾಂಗಲ್ ಮಿಸ್ಸಿಂಗ್ ಆಗಿದೆ. ಸೊ ಡಿ ಕೂಡ ಆಗಲ್ಲ.
ಹಾಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಯಿತು ಎ ಆಯಿತು. ಮುಂದಿನ ಒಂದು ಫಿಗರಲ್ಲಿ ನೋಡಿ ಆ್ಯರೋ ಮಾರ್ಕ್ ಕೊಟ್ಟಿದ್ದಾರಾ. ಓಕೆ, ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ ಅಂದಮೇಲೆ ನಮಗೆ ಮುಂದಿನ ಡಯಾಗ್ರಾಮಲ್ಲಿ ಆ್ಯರೋ ಮಾರ್ಕ್ ಇರಲೇಬೇಕು. ಸೊ ನಮಗೆ ಎ ಮತ್ತು ಸಿ ಹೋಯ್ತು. ಯಾಕೆ ಇಲ್ಲಿ ಎರಡು ಕಡೆ ಆ್ಯರೋ ಮಾರ್ಕ್ ಇಲ್ಲ. ಹಾಗಾದರೆ ಬಿ ಮತ್ತು ಡಿ ಅಲ್ಲಿ ನಮಗೆ ಆ್ಯರೋ ಮಾರ್ಕ್ ಕಾಣಿಸ್ತಾ ಇದ್ದಾವೆ. ಸೊ ಆ್ಯರೋ ಮಾರ್ಕ್ ಯಾವ ಥರ ಬಂದಿದೆ, ಈ ಥರ ಬಂದು ಹಿಂಗೆ ಬಂದು ಈ ಥರ ನೋಡಿ, ಈ ಥರ ಇದೆ ಹೌದಲ್ವಾ. ಈ ಥರ ಬರಬೇಕು ನಮಗೆ. ಇಲ್ಲಿ ನೋಡಿ ನಮಗಿಲ್ಲಿ ಸ್ಕ್ವೇರ್ ಟೈಪಲ್ಲಿ ಬಂದಿದೆ, ಎಲ್ಲೂ ಕಾರ್ನರು ಚೂಪಿಲ್ಲ. ಸೊ ನಮಗಿಲ್ಲಿ ಕಾರ್ನರ್ ಮೂಲೆ ಬಂದುಬಿಡ್ತು, ಟ್ರಯಾಂಗಲ್ ಬಂತು. ಟ್ರಯಾಂಗಲ್ ಬರೋ ಹಾಗಿಲ್ಲ. ಹಾಗಾದರೆ ಬಿ ಅಲ್ಲಿ ನೋಡಿ. ಓಕೆ, ಸೊ ಬಿ ಅಲ್ಲಿ ಏನಾಗಿದೆ, ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಚಿತ್ರ ಏನಾಗಿದೆ ಕರೆಕ್ಟಾಗಿ ಬಿ ಅಲ್ಲಿ ಮ್ಯಾಚ್ ಆಗ್ತಾಯಿದೆ. ಹಾಗಾಗಿ ನಮಗಿಲ್ಲಿ ಏನಾಯಿತು, ಅವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ಡಯಾಗ್ರಾಮ್ ಇಲ್ಲಿ ನಮಗೆ ಬಿ ಆಯಿತು ಹೌದಲ್ವಾ. ಹಾಗಾದರೆ ಇಲ್ಲಿವರೆಗೂ ನಾವೇನು ನೋಡಿದ್ವಿ, ಈ 4 ವರ್ಷಕ್ಕೆ ಸಂಬಂಧಪಟ್ಟಂತಹ ನವೋದಯ ಕ್ವಶನ್ ಪೇಪರ್ನ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಅಷ್ಟು ಕ್ವಶನ್ಗಳನ್ನ ನಾವಿವತ್ತು ಸಾಲ್ವ್ ಮಾಡಿದ್ದೀವಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತೀನಿ ನವೋದಯಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿವರೆಗೂ ಯಾರು ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.